वासरङ्गपरकालमुनित्रयाप्तलक्ष्मात्मरक्षणेति त्वैगागमान्तम् आचार्यभक्तिपरिपूतमनर्घशीलं गोपालदेशिमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि। यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहे आमुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः। नाथेन मुनिनाथेन भवेयं नाथवानहम् यस्य नैगमिकं दत्तं हस्तामलकताङ्गतं यस्य सारस्वतस्रोतोकुलामोदवासितं श्रुतीनां श्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् इति परिवृडो यद्गीतानामदर्शेदञ्जसा निगमपरिष्यन्नेदीयां संनिरामयमाशयम् जननपदवी याता यातश्रमापहरां धियं जनेतु समे देवः श्रीमान् धनञ्जयसारथिः सन्तःसारलयः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। श्रीमते रामानुजाय नमः। 9ನೇ ಅಧ್ಯಾಯದಲ್ಲಿ 23ನೇ ಶ್ಲೋಕ, ಅದನ್ನ ಹೋಲ್ಸತಿ ನೋಡಿದ್ವಿ. ಅದರಲ್ಲಿ ತಾತ್ಪರ್ಯ ಚಂದ್ರಿಕೆಯನ್ನ ಅಧ್ಯಯನ ಮಾಡಬೇಕಾಗಿತ್ತು. ಏತು ಅನ್ಯ ದೇವತಾ ಭಕ್ತಾ ಯಜಂತೆ ಶ್ರದ್ಧೆಯಾನ್ವಿತಾ ತೇಪಿ ಮಾಮೇವ ಕೌಂತೆಯ ಯಜಂತಿ ಅವಿಧಿಪೂರ್ವಕಂ ಅಂತ ಹೇಳಿ, ಇದರಲ್ಲಿ ಇಂದ್ರಾದಿ ದೇವತೆಗಳನ್ನೇ ಅವರನ್ನೇ ಆಶ್ರಯಿಸಿ ಅವರೇ ಫಲ ಕೊಡ್ತಾರೆ ಅನ್ನುವ ದೃಷ್ಟಿಯಿಂದ ಮಾಡುವವರು ಅವರು ಕೇವಲ ತ್ರಯೀನಿಷ್ಠಾಹ ಅಂತ ಭಾಷ್ಯಕಾರರು ಹೇಳ್ತಾರೆ. ಈ ಕೇವಲ ಶಬ್ದವು ಬ್ರಹ್ಮಜ್ಞಾನದಿಂದ ಮಾಡುವವರನ್ನ ಬೇರ್ಪಡಿಸುತ್ತೆ ಇದರಿಂದ. ಆದರೆ ಅವರಿಗೆ ಬಹಳ ಶ್ರದ್ಧೆ ಇದೆ ಆಯಾ ದೇವತೆಗಳಲ್ಲಿ. ವೇದೋಕ್ತವಾದ ರೀತಿಯಲ್ಲಿ ಅವರು ಯಾವ ಒಂದು ವೇದದ ವಿಧಿಯನ್ನು ಮೀರದೆ ಅದಕ್ಕೆ ಅನುಗುಣವಾಗಿ ಆಯಾ ಕರ್ಮಗಳನ್ನೆಲ್ಲ ಅನುಷ್ಠಾನ ಮಾಡ್ತಾರೆ, ಶ್ರದ್ಧೆಯಿಂದ ಮಾಡ್ತಾರೆ. ಅದು ಎಲ್ಲವೂ ಶಾಸ್ತ್ರೀಯವಾದದ್ದು. ಆದರೆ ಅವರಿಗೆ ಬ್ರಹ್ಮಜ್ಞಾನವಿಲ್ಲದೆ ಇರೋದರಿಂದ ಅವರು ವಿಧಿಪೂರ್ವಕವಾಗಿ ಮಾಡಿಲ್ಲ, ಬ್ರಹ್ಮಜ್ಞಾನದ ಪೂರ್ವಕವಾಗಿ ಮಾಡಿಲ್ಲ ಅಂತ ಅರ್ಥ. ವಿಧಿಪೂರ್ವಕ ಅಂತ ಹೇಳಿದ್ರೆ ಆದ್ದರಿಂದ ಅವಿಧಿಪೂರ್ವಕವಾಗಿ ಮಾಡ್ತಿದ್ದಾರೆ. ವೇದದಲ್ಲಿ ತತ್ವ ಸ್ಥಿತಿಯಲ್ಲಿ ಹೇಗೆ ಅಂತ ಹೇಳಿದ್ರೆ ಎಲ್ಲವೂ ಬ್ರಹ್ಮಾತ್ಮಕವಾದ್ದರಿಂದ ಪರಮಾತ್ಮನ ನಿಯಮನದಲ್ಲಿಯೇ ಎಲ್ಲವೂ ನಡೆಯೋದರಿಂದ ಎಲ್ಲಕ್ಕೂ ಆರಾಧ್ಯನು ಪರಮಾತ್ಮನೇ, ಅವನೇ ಫಲಪ್ರದ ಅನ್ನುವುದು ಹೇಳ್ತಾನೆ ಮುಂದೆ ಪರಮಾತ್ಮ ಸ್ಪಷ್ಟವಾಗಿ. ಆದ್ದರಿಂದ ಇಲ್ಲಿ ಆ ಜ್ಞಾನವಿಲ್ಲದೆ ಮಾಡ್ತಾ ಇದ್ದಾರೆ ಅವರು. ಎಲ್ಲವೂ ಕೂಡ ಪರಮಾತ್ಮನ ಶರೀರವೇ, ಪರಮಾತ್ಮನನ್ನೇ ಆತ್ಮನಾಗಿ ಉಳ್ಳದು ಅಂತ ಹೇಳಿದ್ರೆ ಎಲ್ಲ ಶಬ್ದಗಳಿಗೂ ಪರಮಾತ್ಮನೇ ಮುಖ್ಯಾರ್ಥದಲ್ಲಿ ವಾಚ್ಯತ್ವ ಪರಮಾತ್ಮನಿಗೆ ಬರುತ್ತೆ. ಆದ್ದರಿಂದ ಹಿಂದೆ ಅದು ಹೇಳಲ್ಪಟ್ಟಿತು, ಪೂರ್ವೋಕ್ತ ನ್ಯಾಯೇನ ಸರ್ವಸ್ಯ ಮಚ್ಛರೀರತೆಯ ಮದಾತ್ಮಕತ್ವೇನ ಇಂದ್ರಾದಿ ಶಬ್ದಾನಾಂಚ ಮದ್ವಾಚಿತ್ವಾತ್ ವಸ್ತುತಃ ಮಾಮೇವ ಯಜಂತೆ. ತತ್ವಾರ್ಥದಲ್ಲಿ ಅವರು ಪರಮಾರ್ಥದಲ್ಲಿ ಹೇಗೆ ಅಂದರೆ ಪರಮಾತ್ಮನನ್ನೇ ಆರಾಧಿಸ್ತಿದ್ದಾರೆ, ಆದರೆ ಅವರು ತಿಳಿಲಿಲ್ಲ. ಅಪಿತು ಅವಿಧಿಪೂರ್ವಕಂ ಯಜಂತೆ. ವಿಧಿಪೂರ್ವಕವಾಗಿ ಅಂತ ಹೇಳಿದ್ರೆ ವೇದದಲ್ಲಿ ಹೇಗೆ ವಿಧಿಸಿದೆಯೋ ಆ ಅರ್ಥದ ಪೂರ್ವಕವಾಗಿ ಮಾಡಿಲ್ಲ. ಪರಮಾರ್ಥದಲ್ಲಿ ವೇದದಲ್ಲಿ ಹೇಳಿರೋದು ಎಲ್ಲವೂ ಸರ್ವಾತ್ಮಕವಾದ ಪರಮಾತ್ಮನ ಆರಾಧನೆಯೇ ಅಂತ ಹೇಳಿಬಿಟ್ಟು. ಆದ್ದರಿಂದ ಇಲ್ಲಿ ಇಂದ್ರಾದಿ ದೇವತಾನಾಂ ಕರ್ಮಸು ಆರಾಧ್ಯತೆಯ ಅನ್ವಯಂ ಅದು ಅವರಿಗೆ ಹೇಗೆ ಮತ್ತೆ ಬರುತ್ತೆ ಅವಿಧಿಪೂರ್ವಕವಾಗಿ ಅಂತ ಹೇಳಿದ್ರೆ ವೇದದಲ್ಲಿ
ಹೇಳದೇ ಇರುವ ಹಾಗೆ ಅಂತ ಅರ್ಥ ಬರುತ್ತಲ್ಲ. ಹಾಗೆ ಮಾಡಿದ್ರೆ ಹಾಗೆ ಹೇಗೆ ಅವರು ಆರಾಧಿಸಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ದೇವತೆಗಳಿಗೂ ಸಾಮರ್ಥ್ಯವಿದೆ, ಪರಿಮಿತವಾದ ಸಾಮರ್ಥ್ಯವಿದೆ. ಅದನ್ನು ಕೊಟ್ಟವನು ಪರಮಾತ್ಮನೇ. ಆ ದೇವತೆಗಳಿಗೆ ಆ ಆರಾಧ್ಯತ್ವ, ಕರ್ಮಗಳಿಂದ ಆರಾಧಿಸಲ್ಪಡುವವರು, ಫಲ ಕೊಡುವಂತಹ ಶಕ್ತಿ ಇದೆಲ್ಲ ಹೇಗೆ ಬಂತು ಅಂದರೆ ಅಂತರ್ಯಾಮಿಯಾದ ಪರಮಾತ್ಮನಿಂದ ಕೊಡಲ್ಪಟ್ಟಿದೆ. ಚತುರ್ಹೋತಾರ ಯತ್ರ ಸಂಪದಂ ಗಚ್ಚಂತಿ ದೇವೈಹಿ. ಚತುರ್ಹೋತಾರ ಅಂದರೆ ಎಲ್ಲ ಕರ್ಮಗಳಿಗೆ ಉಪಲಕ್ಷಣ. ಅದು ಅಗ್ನಿಹೋತ್ರ ಮೊದಲಾದದೆಲ್ಲವೂ ಕೂಡ ಹೇಳುತ್ತೆ. ಇದರಲ್ಲಿ ಹೇಳುವಾಗ ಇದು ವಿಧಿ ಹೇಳಿರುವಂಥದ್ದು. ಇದು ವೇದದ ವಿಧಿ ಹೇಗಿದೆ ಅಂತ ಹೇಳಿದ್ರೆ, ಎಲ್ಲವೂ ಪರಮಾತ್ಮನ ಅಂತರ್ಯಾಮಿಯಾಗಿರೋದ್ರಿಂದಲೇ ದೇವತೆಗಳಿಗೆಲ್ಲ ಆರಾಧ್ಯತ್ವ ಅನ್ನುವ ಒಂದು ಸಂಪತ್ತು, ಆ ಸಂಬಂಧ ಅದು ಬಂದಿದೆ. ಮತ್ತೆ ಅವರು ಫಲ ಕೊಡುವಂತಹ ಶಕ್ತಿಯೂ ಸಾಮರ್ಥ್ಯವೂ ಅವನಿಂದಲೇ ಕೊಡಲ್ಪಟ್ಟಿದೆ. ಆದ್ದರಿಂದ ಇದು ಈ ಜ್ಞಾನದಿಂದ ಅವರು ಮಾಡೋದಿಲ್ಲ. ಅದರಿಂದಲೇ ಅವಿಧಿಪೂರ್ವಕವಾಗಿ ವೇದಾಂತ ವಾಕ್ಯ ಜಾತಂ ಅಂತ ಹೇಳಿದ್ರು. ಪರಮಪುರುಷನ ಶರೀರವಾಗಿ ಅವಸ್ಥಿತಾನಾಂ ಇಂದ್ರಾದೀನಾಂ ಆರಾಧ್ಯತ್ವಂ ವಿದಧತ್. ಈ ಚತುರ್ಹೋತಾರ ಯತ್ರ ಸಂಪದಂ ಗಚ್ಚಂತಿ ದೇವೈಹಿ ಅನ್ನೋದು ಆರಣ್ಯಕದಲ್ಲಿ ಬರುತ್ತೆ. ಆದರೆ ಇಲ್ಲಿ ವೇದಾಂತ ವಾಕ್ಯ ಜಾತಂ ಅಂತ ಹೇಳಿದ್ರು. ವೇದಾಂತ ಅಂತ ಹೇಳಿದ್ರೆ ವೇದದ ನಿರ್ಣಯವಾದ ಅರ್ಥ, ವೇದದ ನಿರ್ಣಯಾತ್ಮಕವಾದ ಅರ್ಥ ಏನು, ಸಾರಭೂತವಾದ ಉಪದೇಶ. ವೇದಾಂತ ಅಂದರೆ ಆ ಅರ್ಥದಲ್ಲಿ, ಬರೀ ಉಪನಿಷತ್ತಿನಲ್ಲಿ ಕಂಡು ಬರೋದು ಅಂತ ಅರ್ಥ ಇಲ್ಲ, ಎಲ್ಲ ಕಡೆಯೂ ಬರುತ್ತೆ. ಎಲ್ಲ ಬ್ರಾಹ್ಮಣ ಸಂಹಿತೆಗಳಲ್ಲಿಯೂ ಅನೇಕ ಅರ್ಥಗಳಲ್ಲಿ ಬರುತ್ತೆ. ಅಲ್ಲೆಲ್ಲವೂ ಕೂಡ ಅಲ್ಲಿ ಹೇಳುವಾಗ ಯಾವುದು ಎಲ್ಲವೂ ಪರಬ್ರಹ್ಮನ ಸ್ವರೂಪವೋ ಅಂತರ್ಯಾಮಿತ್ವವನ್ನು ಹೇಳುತ್ತವೋ ಅದೆಲ್ಲ ವೇದಾಂತ ಅರ್ಥಗಳೇ. ಅದು ಕೂಡ ಆ ಒಂದು ದೃಷ್ಟಿಯಿಂದ ಇಲ್ಲಿ ವೇದಾಂತ ವಾಕ್ಯ ಜಾತಂ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ಅಂತಃಪೃಷ್ಟ ಶಾಸ್ತ್ರ ಜನಾನಾಂ ಸರ್ವಾತ್ಮ, ಇದೆಲ್ಲ ಕೂಡ ಪುರುಷ ಸೂಕ್ತ, ಇದೆಲ್ಲ ಆರಣ್ಯಕದಲ್ಲಿ ಬರುವ ಭಾಗಗಳು. ಉಪನಿಷತ್ತು ಅಂತ ನೇರವಾಗಿ ಉಪನಿಷತ್ತಿನಲ್ಲಿ ಅಂತ ಕಂಡು ಬರೋದಿಲ್ಲ, ಆರಣ್ಯಕದಲ್ಲಿ ಬರುತ್ತೆ. ಅದು ಕೂಡ ವೇದಾಂತ ಅರ್ಥವನ್ನು ತಿಳಿಸುತ್ತೆ. ವೇದಾಂತದಲ್ಲಿ ಉಪನಿಷತ್ತುಗಳಲ್ಲಿ ಸ್ಪಷ್ಟವಾಗಿ, ನೇರವಾಗಿ, ಪೂರ್ಣವಾಗಿ ಅರ್ಥ ತಿಳಿಸುತ್ತೆ. ಅದೇ ಆತ್ಮನ ವಿಷಯವೇ ತಿಳಿಸುತ್ತೆ. ಮಿಕ್ಕ ಭಾಗಗಳಲ್ಲಿಯೂ ಅನೇಕವಿದೆ, ಅದೆಲ್ಲ ವೇದಾಂತ ಅರ್ಥಗಳೇ. ಆದ್ದರಿಂದ ಇಲ್ಲಿ ಪರಮಪುರುಷ ಶರೀರವಾಗಿ ಇರುವುದರಿಂದಲೇ ಇಂದ್ರಾದಿ ದೇವತೆಗಳಿಗೆ ಆರಾಧ್ಯತ್ವವು ಉಂಟಾಗುತ್ತೆ ಅಂತ ವಿಧಿಸಲ್ಪಟ್ಟಿದೆ. ಆದ್ದರಿಂದ ಅದು ಹೇಗೆ ಅಂದರೆ ಅವರಿಗೆಲ್ಲ ಆತ್ಮಭೂತನಾದ ಪರಮಪುರುಷನೇ ಸಾಕ್ಷಾತ್ತಾಗಿ ಆರಾಧ್ಯನಾದವನು ಅಂತ ಹೇಳಿ, ದೇವತೆಗಳಿಗೆ ಆರಾಧ್ಯತ್ವವನ್ನು ಹೇಳಿ, ಅದರ ಮೂಲಕ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಸಾಕ್ಷಾತ್ತಾಗಿ ಆರಾಧ್ಯತ್ವ ಈ ರೀತಿಯಾಗಿ ವಿಧಿಸುತ್ತೆ. ಅದನ್ನ ವಾಕ್ಯವನ್ನು ವಿವರಿಸ್ತಾರೆ. ಅಗ್ನಿಹೋತ್ರ ದರ್ಶಪೂರ್ಣಮಾಸಾದೀನಿ ಕರ್ಮಾಣಿ, ಎಲ್ಲ ಕರ್ಮಗಳಿಗೂ ಉಪಲಕ್ಷಣ ಇದು. ಯತ್ರ ಅಂತ ಹೇಳಿದ್ರೆ ಇದು ಅಧಿಕರಣ. ಯತ್ರ ಅನ್ನೋದು ಯಾವುದರಿಂದ ಅಂದರೆ ಯಾರಲ್ಲಿ ಇರೋದರಿಂದ ಅಂತ ಅರ್ಥ. ಪರಮಾತ್ಮನ ಅಂತರ್ಯಾಮಿಯಾಗಿ ಇರುವುದರಿಂದ, ಪರಮಾತ್ಮನಿ ಆತ್ಮತೆಯ ಅವಸ್ಥಿತೇ ಸತ್ಯೇವ, ಪರಮಾತ್ಮನ ಅವರಿಗೆಲ್ಲ ಆತ್ಮನಾಗಿರುವುದರಿಂದಲೇ ಶರೀರಭೂತೈ ಇಂದ್ರಾದಿ ದೇವೈ ಸಂಪದಂ ಗಚ್ಚಂತಿ, ಅವರಿಗೆಲ್ಲ ಇಂದ್ರಾದಿ ದೇವತಾನಾಂ ಆರಾಧನಾನಿ ಏತಾನಿ ಕರ್ಮಾಣಿ ಇತೀಮಾಂ ಸಂಪದಂ ಗಚ್ಚಂತಿ. ಎಲ್ಲ ಇಂದ್ರಾದಿ ದೇವತೆಗಳ ಆರಾಧನೆ ಅಂತ ಅವರು ಹೇಳಿಸ್ಕೊಳ್ಬೇಕಾದ್ರೆ ಹೇಗೆ ಅಂದರೆ ಅಂತರ್ಯಾಮಿಯಾದ ಪರಮಾತ್ಮನ ಮೂಲಕ ಅದನ್ನ ತಾತ್ಪರ್ಯ ಚಂದ್ರಿಕೆಯಲ್ಲಿ ವಿವರಿಸ್ತಾರೆ ಈ ಅರ್ಥಗಳನ್ನೆಲ್ಲ. ಸರ್ವಾಸಾಮಪಿ ದೇವತಾನಾಂ ಭಗವತ್ ಶರೀರತ್ವಾತ್, ಎಲ್ಲ ದೇವತೆಗಳು ಪರಮಾತ್ಮನ ಶರೀರವಾದ್ದರಿಂದ ತ್ರೈವಿದ್ಯಾಮಾಂ ಇತಿ ಉಕ್ತ ಪ್ರಕಾರೇಣ ತ್ರೈವಿದ್ಯಾಮಾಂ ಸೋಮಪಾಹ ಪೂತಪಾಪಾಹ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾಪ್ನುವಂತಿ ಅಂತೆಲ್ಲ ಹೇಳಿದ್ರಲ್ಲ, ಅಲ್ಲಿ ವಸ್ತುತಃ ಸ್ವ ಸಮಾರಾಧನಂ ಇತಿ ಜಾನನ್ ಭವಾನ್ ಕಿಂನ ಕೇವಲ ಕರ್ಮಿಣಾಮಪಿ ಮೋಕ್ಷರೂಪ ಯೋಗಕ್ಷೇಮಂ ಪ್ರಯಚ್ಛತಿ ಇತಿ ಉತ್ತರಂ ಉಚ್ಯತೆ ಏತು ಇತಿ ಶ್ಲೋಕದ್ವಯೇನ. ಏನು ನಮಗೆ ಇದ್ಯಾಕೆ ಪರಮಾತ್ಮನು ಇಲ್ಲಿ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಸತ್ಯವಾಗಿ ನೋಡಿದ್ರೆ ಪರಮಾರ್ಥದಲ್ಲಿ ಪರಮಾತ್ಮನ ಆರಾಧನೆ ಅನ್ನೋದು ಪರಮಾತ್ಮನಿಗೆ ತಿಳಿದಿದೆ. ನಮಗೆ ತಿಳಿದೇ ಇದ್ರೂ ಪರಮಾತ್ಮನಿಗೆ ತಿಳಿದಿರೋದ್ರಿಂದ ಕೇವಲ ಕರ್ಮ ಮಾಡಿದ್ರು ಅವರಿಗೆ ಪರಮಾತ್ಮ ಯಾಕೆ ಯೋಗಕ್ಷೇಮ ಕೊಡಬಾರ್ದು, ಮೋಕ್ಷವನ್ನ? ಯಾಕೆ ಅಂದರೆ ಇವ್ರಿಗೆ ತಿಳಿದೇ ಇದ್ರು ಅವನಿಗೆ ತಿಳಿದಿದೆಯಲ್ಲ, ಅವನು ತಿಳಿದಿರೋದ್ರಿಂದ ವಸ್ತುತಃ ಸ್ವಸಮಾರಾಧನ ಮಿತಿ ಜಾನನ್ ಭವಾನ್, ನಿನ್ನ ಆರಾಧನೆ ಅಂತ ನೀನು ತಿಳಿದವನಾಗಿ, ಕಿಂ ನ ಕೇವಲ ಕರ್ಮಿಣಾಮಪಿ, ಆ ಜ್ಞಾನವಿಲ್ಲದೆ ಮಾಡುವವರಿಗೂ ಕೂಡ ಮೋಕ್ಷರೂಪ ಯೋಗಕ್ಷೇಮಂ ಪ್ರಯಚ್ಛತಿ ಯಾಕೆ ಕೊಡೋದಿಲ್ಲ?
ಮೋಕ್ಷ ಅನ್ನುವ ಯೋಗಕ್ಷೇಮವನ್ನು ಯಾಕೆ ಕೊಡೋದಿಲ್ಲ? ಭಕ್ತಿಗಳ ಯೋಗಿಗಳು ಮಾತ್ರ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿದೆಯಲ್ಲ, ಇವ್ರಿಗೂ ಯಾಕೆ ಹೇಳಬಾರ್ದು? ನಿನಗೆ ತಿಳಿದಿದೆಯಲ್ಲ ವಸ್ತುತಃ ನಿನ್ನ ಆರಾಧನೆ ಅಂತ, ಯಾಕೆ ಹಾಗೆ ಸ್ವೀಕಾರ ಮಾಡಬಾರ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಜ್ಞಾನವು ಪ್ರಧಾನ. ಆ ಜ್ಞಾನದೊಂದಿಗೆ ಮಾಡಿದ್ರೇನೆ ವಿಧಿಪೂರ್ವಕವಾಗಿ ಮಾಡಿದ ಹಾಗಾಗುತ್ತೆ ವೇದದಲ್ಲಿ. ಅದನ್ನೇ ಇಲ್ಲಿ ಹೇಳ್ತಾರೆ. ಶಂಕಾ ನಿವೃತ್ತಿಯರ್ಥ ತು ಶಬ್ದ ಏತು ಅನ್ಯ ದೇವತಾ ಭಕ್ತ ಅನ್ನುವಾಗ ತು ಅನ್ನುವ ಶಬ್ದವು ಇವರನ್ನ ಭಕ್ತಿಯೋಗಿಗಳಿಂದ ಬೇರ್ಪಡಿಸುತ್ತೆ. ಅನ್ಯ ದೇವತಾ ಭಕ್ತ ಇತ್ಯೇತತ್ ಸಮಭಿವ್ಯಾಹಾರ ಫಲಿತಂ ಇಂದ್ರಾದೀನ್. ಅನ್ಯ ದೇವತೆಗಳು ಅಂತ ಹೇಳಿದ್ರೆ ಇಂದ್ರಾದಿ ದೇವತೆಗಳೇ. ಅದರಿಂದ ಪೂರ್ವೋಕ್ತ ನ್ಯಾಯೇನ ಹಿಂದೆ ಹೇಳಿದ ಮೈ ಸರ್ವಂ ಅಂತ ಹೇಳಿ ಎಲ್ಲವೂ ಕೂಡ ನನ್ನಲ್ಲೇ ಇದೆ ಅಂತ ಹೇಳಿದಾಗ ಅಸ್ಮಿನ್ ಅಧ್ಯಾಯೇ ಮಯಾ ತತಮಿದಂ ಇತ್ಯಾದೌ ಚ ಇತಿ ಭಾವ. ಮಯಾ ತತಮಿದಂ ಸರ್ವಂ ಎಲ್ಲ ಹೇಳಿ ನನ್ನಲ್ಲಿ ಎಲ್ಲವೂ ನನ್ನಿಂದಲೇ ವ್ಯಾಪ್ತವಾಗಿದೆ, ಎಲ್ಲವೂ ನನ್ನಲ್ಲಿಯೇ ಇದೆ, ಇದೆಲ್ಲವೂ ಪರಮಾತ್ಮನು ಹೇಳಿರೋದರಿಂದ ಮಾಮೇವ ಯಜಂತಿ ಇತ್ಯಂತಂ ಶಂಕಿತ ಅನುವಾದ ರೂಪಂ. ಆಶಂಕೆಗೆ ಅನುವಾದವು ಮಾಮೇವ ಯಜಂತೆ. ಇಲ್ಲಿ ಭಾಷಿಗಾರರು ಹೇಳುವಾಗ ಪೂರ್ವೋಕ್ತೇನ ನ್ಯಾಯೇನ ಸರ್ವಸ್ಯ ಮಚ್ಚರೀಯತೆಯ ವಸ್ತುತಃ ಮಾಮೇವ ಯಜಂತೆ, ಇದು ರೀಸ್ಟೇಟ್ಮೆಂಟ್. ಹಿಂದೆ ಪರಮಾತ್ಮನು ತನ್ನ ಸ್ವರೂಪವನ್ನು ಹೇಗೆ ಹೇಳಿದನಲ್ಲೋ, ಎಲ್ಲರಿಗೂ ಆತ್ಮನಾಗಿದ್ದೇನೆ, ನಾನು ಸರ್ವವ್ಯಾಪಿಯಾದವನು, ಅದರ ಒಂದು ಅನುವಾದ ಇದು. ಮಿಕ್ಕಿದ್ದು ಶೇಷಂತು ವಿಧೇಯ ರೂಪಂ ಅಭಿಪ್ರಾಯಣ ಅಪಿತು. ಮಿಕ್ಕಿದೆಲ್ಲ ವಿಧೇಯವಾದ್ದು. ಅಪಿತು ವಿಧಿಪೂರ್ವಕಂ ಅವಿಧಿಪೂರ್ವಕಂ ಯಜಂತೆ. ಅವರು ವಸ್ತುತಃ ನನ್ನನ್ನೇ ಆರಾಧಿಸ್ತಾರೆ, ಆದರೆ ಹೇಗೆ ಆರಾಧಿಸ್ತಾರೆ? ಅವಿಧಿಪೂರ್ವಕವಾಗಿ ಆರಾಧಿಸ್ತಾರೆ. ವಿಧಿಹಿ ಅಂತ ಹೇಳಿದ್ರೆ ಇಲ್ಲಿ ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸ್ತಾರೆ. ವಿಧಿ ಪೂರ್ವಕ ಅವಿಧಿ ಪೂರ್ವಕ. ಇದಕ್ಕೇನು ಅರ್ಥ ಸ್ಪಷ್ಟವಾಗಿ ಅಂತ ಹೇಳಿದ್ರೆ, ವಿಧಿಹಿ ಸ್ವಜ್ಞಾನದ್ವಾರ ಯಸ್ಯ ಪೂರ್ವ. ಪೂರ್ವ ಅನ್ನೋದಕ್ಕೇನು ಅಂದರೆ ಕಾರಣಂ ಅಂತ ಅರ್ಥ ಮಾಡಿದ್ರು. ಹಿಂದೆ ಇರೋದು ಅಂತ, ಪೂರ್ವ ಅಂದರೆ ಹಿಂದಿನ ಕಾರಣ ಅಂತ ಅರ್ಥ ಮಾಡಿದ್ರು ಇಲ್ಲಿ. ತತ್ ವಿಧಿಪೂರ್ವಕಂ ತದನ್ಯತ್ ಅವಿಧಿಪೂರ್ವಕಂ. ಸ್ವಜ್ಞಾನದ್ವಾರ ಯಸ್ಯ ವಿಧಿಹಿ ಅಂದರೆ ವಿಧಿಪೂರ್ವಕ ಅಂತ ಹೇಳಿದ್ರೆ ತನ್ನ ಜ್ಞಾನದ ಮೂಲಕ ಅದರ ಕಾರಣದಿಂದ ಯಾವ ವಿಧಿ ಇದೆಯೋ, ಪರಮಾತ್ಮ ಜ್ಞಾನದ ಮೂಲಕ ಇರುವ ವಿಧಿಗಳು ವಿಧಿಪೂರ್ವಕ ಅಂತ ಆ ಜ್ಞಾನದೊಂದೇ ಮಾಡಿದ್ರೆ. ಸ್ವಜ್ಞಾನ ದ್ವಾರ ಪರಮಾತ್ಮ ಜ್ಞಾನದ ಕಾರಣದಿಂದ ತೆಗೆದುಕೊಳ್ಳುವಂತಹ ವಿಧಿವಾಕ್ಯಗಳು ವಿಧಿಪೂರ್ವಕ. ಪರಮಾತ್ಮ ಜ್ಞಾನವಿಲ್ಲದೆ ಅರ್ಥ ಮಾಡಿಕೊಳ್ಳುವಂತಹ ವಿಧಿವಾಕ್ಯಗಳು ಅವಿಧಿಪೂರ್ವಕ. ಅನುಷ್ಠಾನ ಮಾಡೋದು ಅಂತ ಹೇಳಿ ಒಂದು ವಿಧಿಯನ್ನು ನಾವು ಅನುಷ್ಠಾನ ಮಾಡುವಾಗ ಪರಮಾತ್ಮ ಜ್ಞಾನಪೂರ್ವಕವಾಗಿ ಮಾಡಿದ್ರೆ ಅದು ವಿಧಿಪೂರ್ವಕವಾಗಿ ಮಾಡಿದ ಹಾಗಾಗುತ್ತೆ. ಅದು ಜ್ಞಾನವಿಲ್ಲದೆ ಮಾಡಿದ್ರೆ ಅವಿಧಿಪೂರ್ವಕವಾಗಿ ಇದುವೇ ವಿಧಿಪೂರ್ವಕ ಅವಿಧಿಪೂರ್ವಕ ಅನ್ನೋದಕ್ಕೆ ಹೇಗೆ. ಆದ್ದರಿಂದ ಕಥಂ ಅವಿಧಿಪೂರ್ವಕತ್ವ ವಿಹಿತಾನ. ವಿಹಿತವಾದ ವೇದಗಳಿಗೆ ಹೇಗೆ ಅವಿಧಿಪೂರ್ವಕವಾಗುತ್ತೆ? ಎಲ್ಲವೂ ಪರಮಾತ್ಮ ಜ್ಞಾನ ಮೂಲಕ ತಾನೇ ವಿಧಿಸುತ್ತೆ ವೇದ. ಇದು ಹೇಗೆ ಅವಿಧಿಪೂರ್ವಕ ಅನ್ನೋದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಅವರೆಲ್ಲ ಇದು ಸತ್ಯವಾಗಿ ಇರುವಾಗ ಹಾಗೆಯೇ. ಆದರೆ ಅವರಿಗೂ ಒಂದು ಸಂಪತ್ತು ಉಂಟಾಗಿದೆ. ದೇವತೆಗಳಿಗೂ ಪರಮಾತ್ಮನು ಪರಮ ಕರುಣೆಯಿಂದ ಒಂದು ಸಂಪತ್ತನ್ನು ಉಂಟು ಮಾಡ್ತಾನೆ, ದೇವತೆಗಳಿಗೂ ಕೂಡ. ಯಾಕೆ ಅಂದರೆ ಕರ್ಮಗಳನ್ನೆಲ್ಲ ಆರಾಧಿಸಿ ಹೇಳುವಾಗ ಸಹಯಜ್ಞೈ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಯಶವೋಸ್ತು ಇಷ್ಟಕಾಮಧುಕು ಅಂತ ಹೇಳಿ ಪರಸ್ಪರಂ ಭಾವಯಂತಹ ಶ್ರೇಯಂ ಪರಮವಾಪ್ಸ್ಯತ. ಈ ಶ್ಲೋಕಗಳ ಹಿಂದೆ ಬಂದಾಗ ಯಜ್ಞಗಳೊಡನೆ ದೇವತೆಗಳನ್ನು ಕೂಡ ಸೃಷ್ಟಿ ಮಾಡಿದ ಪರಮಾತ್ಮ. ಸೃಷ್ಟಿ ಮಾಡಿ ಯಜ್ಞಗಳಿಂದ ನೀವು ಆರಾಧಿಸಲ್ಪಟ್ಟು ಎಲ್ಲ ನೀವು ಅವರಿಗೆ ಬೇಕಾದ ಫಲಗಳನ್ನೆಲ್ಲ ಕೊಡಿ ಅಂತ ಹೇಳಿ. ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ಎಲ್ಲ ವಿಧವಾದ ಅಧಿಕಾರಗಳು ಇದ್ದಾರೆ ಲೋಕದಲ್ಲಿ. ಆದ್ದರಿಂದ ದೇವತೆಗಳಿಗೂ ಒಂದು ಸ್ಥಾನವಿದೆ, ಅವರಿಗೂ ಕೆಲವು ಶಕ್ತಿ ಇದೆ. ಅವರೆಲ್ಲ ಕರ್ಮಗಳನ್ನು ಅನುಷ್ಠಾನ ಮಾಡಿ ಆಯಾ ಫಲಗಳನ್ನು ಪಡೆದುಕೊಂಡಿದ್ದಾರೆ. ನಾನು ಇಂದ್ರನಾಗಬೇಕು ಅಂತ ಒಬ್ಬ ಯಾಗ ಮಾಡ್ತಾನೆ, ಅವನಿಗೆ ಇಂದ್ರ ಪದವಿ ಸಿಗುತ್ತೆ. ಅಗ್ನಿ ಆಗಬೇಕು ಅಂತ ಒಬ್ಬ ಯಾಗ ಮಾಡ್ತಾನೆ, ಅವನು ಈಗ ಇರುವ ಅಗ್ನಿ ದೇವತೆಯನ್ನು ಕುರಿತು ಮುಂದೆ ಅಗ್ನಿ ಆಗುವ ದೇವತೆ ಮಾಡ್ತಾನೆ ಅಂತ ವೇದದಲ್ಲೇ ಬರುತ್ತೆ ಇದೆಲ್ಲ ಕೂಡ. ಆದ್ದರಿಂದ ಅದೆಲ್ಲ ವೇದದಲ್ಲಿ ಅನೇಕ ವಾಕ್ಯಗಳು ಹಾಗೆ ಕಂಡು ಬರುತ್ತೆ. ಆ ರೀತಿ ಯಾಗಗಳನ್ನು ಕರ್ಮಗಳನ್ನೆಲ್ಲ ಮಾಡಿ ಆಯಾ ಪದವಿಗಳನ್ನು ಪಡೆದುಕೊಂಡವರು ದೇವತೆಗಳು ಆಯಾ ಸಾಮರ್ಥ್ಯವನ್ನು ಹೊಂದುತ್ತಾರೆ, ಅವರು ಆರಾಧಿಸಲ್ಪಡ್ತಾರೆ. ಆದ್ದರಿಂದ ಇದೆಲ್ಲವೂ ಕೂಡ ವೇದದಲ್ಲಿ ಹೇಳಿದೆ. ಆದರೆ ಪರಮಾರ್ಥ ದೃಷ್ಟಿಯಲ್ಲಿ ಇವರೆಲ್ಲರಿಗೂ ಆ ವಿಧವಾದ ಸಂಪತ್ತು ಅನ್ನೋದು ಬರುವಂತಹದ್ದು
ಆರಾಧ್ಯತ್ವ ಅನ್ನೋದು ಬರೋದು ಕರ್ಮಗಳಿಂದ ಪರಮಾತ್ಮನ ಅಂತರ್ಯಾಮಿಯಾಗಿರೋದ್ರಿಂದಲೇ ಅನ್ನೋದು ಅದು ಪರಮಾರ್ಥದಲ್ಲಿ. ಆದ್ದರಿಂದ ಎರಡು ಅದೇನ್ ಒಂದೇನ್ ಕೇಳ್ಬೇಕಲ್ಲ. ಹೇಳಿ. ಅದೇನು ದೇವತೆಗಳು ಈಗಿರೋ ಸ್ಥಾನ ಅದು ಸೇರಿಸಿ ಅದೇನು ಹೇಳಿದ್ರಲ್ಲ, ಅದೇನು ಅಡಿ ಏನದು ಇವಾಗಿರುವಂತಹ ಅಗ್ನಿಯನ್ನು ಕುರಿತು ಮುಂದೆ ಅಗ್ನಿಯಾಗುವ ಒಬ್ಬ ಚೇತನನು ಅವನು ಒಂದು ಹೋಮದಲ್ಲಿ ಒಂದು ಹವಿಸ್ಸನ್ನು ಸಮರ್ಪಣೆ ಮಾಡ್ತಾನೆ ಅಂತ ಈ ವೇದಗಳಲ್ಲಿ ಹೇಳಲ್ಪಟ್ಟಿದೆ. ಅದು ಅಗ್ನಿಯು ಅಗ್ನಿಗೆ ಹವಿಸ್ಸನ್ನು ಕೊಡ್ತಾನೆ ಅಂತ ಹೇಳುತ್ತೆ. ಅಗ್ನಿಯು ಅಗ್ನಿಗೆ ಹೇಗೆ ಹವಿಸ್ಸು ಕೊಡೋಕ್ಕೆ ಸಾಧ್ಯ ಅಂದರೆ, ಮುಂದೆ ಅಗ್ನಿ ಆಗುವವನು ಈಗ ಇರುವ ಅಗ್ನಿ ದೇವತೆಗೆ ಹವಿಸ್ಸನ್ನು ಸಮರ್ಪಣೆ ಮಾಡ್ತಾನೆ ಅಂತ ಅರ್ಥ ಅಂತ ಸಾಯಣ ಭಾಷೆಯಲ್ಲಿ ವಿಸ್ತಾರವಾಗಿ ಅದೆಲ್ಲ ವ್ಯಾಖ್ಯಾನ ಮಾಡ್ತಾರೆ. ಇದೆಲ್ಲ ವೇದ ಭಾಗದಲ್ಲಿ ಬರುತ್ತೆ ಮಂತ್ರಗಳೆಲ್ಲ. ಧನ್ಯವಾದಗಳು. ಕೇಳೇ ಇರ್ಲಿಲ್ಲ ಈ ಮಾತು. ಅಗ್ನಿಯೇ ಅಗ್ನಿಗೆ ಹವಿಸ್ಸು ಸಮರ್ಪಣೆ ಮಾಡ್ತಾನೆ ಅಂತ ಇದೆ. ಆದ್ದರಿಂದ ಆ ಮಂತ್ರಗಳಲ್ಲಿ ಹಾಗೆ ಅರ್ಥವನ್ನ ಸಾಯಣಾಚಾರ್ಯರು ವಿವರಿಸ್ತಾರೆ. ಅದು ನಮ್ಮ ಸಿದ್ಧಾಂತದಲ್ಲೂ ಹಾಗೆಯೇ. ಮುಂದೆ ಅಗ್ನಿ ಪದವಿಯನ್ನು ಪಡೆದುಕೊಳ್ಬೇಕು ಅಂತ ಇಚ್ಛೆ ಇರುವವನು ಈಗ ಅಗ್ನಿಗೆ ಅವನು ಸಮರ್ಪಣೆ ಮಾಡಬೇಕು. ಅಗ್ನಿಗೆ ಅವನು ಪುರೋಡಾಶವನ್ನ ಸಮರ್ಪಣೆ ಮಾಡ್ತಾನೆ ಅಂತ ಬರುತ್ತೆ. ಆದ್ದರಿಂದ ಅಲ್ಲಿ ಅಗ್ನಿಯೇ ಅಗ್ನಿಗೆ ಹೋಮ ಮಾಡ್ತಾನೆ ಅಂತ ವಾಕ್ಯವಿದೆ ಅದರಲ್ಲಿ. ತತ್ಪೂರ್ವಕಂ ಅಂತಹ ವಾಕ್ಯಗಳಿರೋದ್ರಿಂದ ಚೇತನರು ಆಯಾ ಕರ್ಮಗಳನ್ನು ಮಾಡಿ ಆಯಾ ಪದವಿಗಳನ್ನೆಲ್ಲ ಪಡೆದುಕೊಳ್ತಾರೆ ಅನ್ನೋದು. ಆದ್ದರಿಂದ ಅವರಿಗೆ ಆಯಾ ಸಾಮರ್ಥ್ಯಗಳು ಬರುತ್ತೆ. ಅದು ಅವರವರ ಇಚ್ಛೆ. ಬೇರೆ ವಿಧವಾದ ಅಧಿಕಾರಿಗಳಿದ್ದಾರೆ ಲೋಕದಲ್ಲಿ, ಅವರೆಲ್ಲರಿಗೂ ಈ ಪದವಿ ಬರಬೇಕು ಅಂತ. ಕೆಲವರಿಗೆ ಆ ಸ್ವರ್ಗಗಳಲ್ಲಿ ಹೋಗಿ ಅನುಭವಿಸಬೇಕು ಅಂತ ಆಸೆಗಳಿರುತ್ತೆ. ಕೆಲವರಿಗೆ ಇಲ್ಲಿಯೇ ಬೇಕಾದಷ್ಟು ಫಲಗಳನ್ನು ಪಡೆದುಕೊಳ್ಬೇಕು ಅಂತ ಆಸೆ ಇರುತ್ತೆ. ಎಲ್ಲ ವಿಧವಾದ ಅಧಿಕಾರಿಗಳಿಗೂ ಇಲ್ಲಿ ಉಪಾಯಗಳು ಹೇಳಲ್ಪಟ್ಟಿದೆ ವೇದದಲ್ಲಿ. ಅದೆಲ್ಲ ಅವರು ತಿಳಿದುಕೊಂಡ್ರೆ, ಫಲವನ್ನು ಪಡೆದರೆ ಮುಂದೆ ಅವರಿಗೆ ಒಂದು ಕಾಲದಲ್ಲಿ ಸ್ಥಿರವಾದ ಫಲ ಬೇಕು ಅನ್ನುವ ಬುದ್ಧಿಯು ಬಂದು ಉದ್ಧಾರವಾಗ್ತಾರೆ. ಮುಮುಕ್ಷುತ್ವವು ಬರುತ್ತೆ ಒಂದು ಕಾಲದಲ್ಲಿ. ಆ ಒಂದು ದೃಷ್ಟಿಯಿಂದ ಎಲ್ಲವೂ ಕೂಡ ಇಲ್ಲದೆ ಹೋದರೆ ಅವರಿಗೆ ಉಭಯ ಭ್ರಷ್ಟತೆ ಆಗ್ಬಿಡುತ್ತೆ. ಇದೂ ಇಲ್ಲ ಅದೂ ಇಲ್ಲ ಅಂತ ಹೇಳಿದ್ರೆ. ಆದ್ದರಿಂದ ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಆ ಶ್ಲೋಕಗಳಲ್ಲೆಲ್ಲ ಹಿಂದೆ ಬಂದಾಗ ಒಂದು ದೊಡ್ಡ ಜಲಾಶಯದಲ್ಲಿ ತೀರ್ಥವು ಸಮೃದ್ಧವಾಗಿದೆ. ಅದರಲ್ಲಿ ಒಬ್ಬೊಬ್ಬರು ಒಂದೊಂದು ಪ್ರಯೋಜನಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಕೆಲವರು ಆ ನೀರನ್ನು ತೆಗೆದುಕೊಂಡು ಹೋಗಿ ಸ್ನಾನ ಮಾಡ್ಬೋದು, ಕೆಲವರು ಬಟ್ಟೆ ಒಗೆಯೋಕ್ಕೆ ಉಪಯೋಗಿಸ್ಬೋದು, ಕೆಲವರು ಕುಡಿಯೋದಕ್ಕೆ ಉಪಯೋಗಿಸ್ಬೋದು, ಕೆಲವರು ಭಗವಂತನಿಗೆ ಅಭಿಷೇಕ ಮಾಡೋಕ್ಕೆ ಉಪಯೋಗಿಸ್ಬೋದು. ಬೇಕಾದಷ್ಟು ಪ್ರಯೋಜನಗಳಿಗೆ ಆಗುತ್ತೆ. ಎಲ್ಲವೂ ಕೂಡ ಅವರವರ ಇಚ್ಛೆಗೆ ಅನುಗುಣವಾಗಿ ವೇದದಲ್ಲಿ ಹಾಗೆ ಎಲ್ಲವೂ ಹೇಳಿದೆ. ಅವರವರ ಇಚ್ಛೆಗೆ ಏನೇನು ಬೇಕೋ ಮಾಡಬಹುದು. ಇದೆಲ್ಲ ಹೇಳದೆ ಹೋದರೆ ಕೆಲವರ ಅಧಿಕಾರಿಗಳಿಗೆ ಅನೇಕರಿಗೆ ಮುಮುಕ್ಷುತ್ವ ಅನ್ನೋದಿಲ್ಲ ಲೋಕದಲ್ಲಿ, ಬಹಳ ಕಡಿಮೆ. ಆದ್ದರಿಂದ ಮಿಕ್ಕ ಅಧಿಕಾರಿಗಳಿಗೆ ಉಪಾಯವೇ ಇಲ್ಲ ಅಂದರೆ ಫಲ ಪಡೆದುಕೊಳ್ಳೋಕ್ಕೆ ವೇದ ಬಾಹ್ಯವಾದ ದಾರಿಯನ್ನು ಹಿಡಿದು ಬಿಡ್ತಾರೆ. ಆದ್ದರಿಂದ ಅವರು ಭ್ರಷ್ಟರಾಗ್ಬಿಡ್ತಾರೆ. ಆದ್ದರಿಂದ ವೇದದಲ್ಲಿ ಎಲ್ಲ ಉಪಾಯಗಳು ಕೂಡ ಹೇಳಿದೆ ಅನ್ನೋದು ಒಂದು ವಿವರಣೆ. ಅದಕ್ಕೆ ಹಿಂದೆ ಶ್ಲೋಕಗಳೆಲ್ಲ ಬಂತು. ಆದ್ದರಿಂದ ವಿಧಿಪೂರ್ವಕವಾಗಿ ಮಾಡ್ತಾರೆ ಅಂದರೆ ತಥಾವಿಧಿ ಅನುಸಂಧಾನ ಪೂರ್ವಕಂ. ವಿಧಿಪೂರ್ವಕವಾಗಿ ಅಂದರೆ ಎಲ್ಲವೂ ಬ್ರಹ್ಮಾತ್ಮಕ ಅಂತ, ಬ್ರಹ್ಮನೇ ಆತ್ಮನಾದ್ದರಿಂದ ಬ್ರಹ್ಮನೇ ಪರಮಾತ್ಮನೇ ಸಾಕ್ಷಾತ್ತಾಗಿ ಆರಾಧ್ಯನು ಅನ್ನುವ ಒಂದು ಅನುಸಂಧಾನದಿಂದ ಕರ್ಮವನ್ನು ಮಾಡುವುದು. ಇದು ಮುಂದೆ 2-3 ಶ್ಲೋಕಗಳಾದ ಮೇಲೆ ಬರುತ್ತೆ. ಭಾಷ್ಯಕಾರ ಇದನ್ನೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಆ ಸಂಕಲ್ಪ ಅನುಸಂಧಾನ ಮಾಡ್ಕೊಂಡು ಮಾಡ್ತೀವಲ್ಲ, ಅದಕ್ಕೆ ಎಂತಹ ಒಂದು ಸ್ಥಾನವಿದೆ, ಎಷ್ಟು ಪ್ರಧಾನವಾದದ್ದು ಮುಂದೆ ಅದನ್ನು ವಿವರಿಸ್ತಾರೆ. ಒಂದು 2-3 ಶ್ಲೋಕ ಆದಮೇಲೆ ಬರುತ್ತೆ ಅದೆಲ್ಲ. ಇದು ಅದರಿಂದ ಯಥಾ ವಿದಧತಿ ಇತಿ ಉಕ್ತಂ ವೇದಾಂತೆ, ಹೇಗೆ ವಿಧಿಸುತ್ತೆ ಅಂತ ಹೇಳಿಬಿಟ್ಟು ವೇದಾಂತ ವಾಕ್ಯ ತಂ ಪರಮಪುರುಷ ರೀತಿ ಶರೀರ ತಯ ಅವಸ್ಥಿತಾನಾಂ ಇಂದ್ರಾದೀನಾಂ ಆರಾಧ್ಯತ್ವಂ ವಿದಧತ್. ಇಂದ್ರಾದಿಗಳೆಲ್ಲ ಆರಾಧ್ಯರು ಅಂತ ವಿಧಿಸುತ್ತಾ ಆತ್ಮಭೂತಸ್ಯ ಪರಮಪುರುಷಸ್ಯೈವ ಸಾಕ್ಷಾದಾರಾಧ್ಯತ್ವಂ ವಿದಧಾತಿ. ಅವರನ್ನು ಆರಾಧಿಸಬಹುದು ಅಂತ ವಿಧಿಸುವ ವಾಕ್ಯಗಳು ಸಾಕ್ಷಾತ್ತಾಗಿ ಆತ್ಮನಾದ ಪರಮಾತ್ಮನೇ ಅಂತ ವಿಧಿಸ್ತಾ ಇದೆ. ಆದ್ದರಿಂದ ಅದನ್ನು ತಿಳಿದು ಮಾಡುವವರಿಗೆ ಅವರಿಗೆ ಅತ್ಯಂತ ಹೆಚ್ಚು ಪ್ರಯೋಜನ, ತಿಳಿದೇ ಮಾಡುವವರಿಗೆ ಆಯಾ ಪರಿಮಿತವಾದ ಫಲ ಬರುತ್ತೆ. ಆದ್ದರಿಂದ ಇಂದ್ರಾದೀನಾಂ ಆರಾಧ್ಯತ್ವ ಮಾತ್ರ ಕರ್ಮಭಾಗೆ ಪ್ರತಿಪಾದಿತಂ ತೇಷಾಮೇವ ಯಥಾವಸ್ಥಿತಂ ಸ್ವರೂಪಂ ವೇದಾಂತೇಷು ಇತಿ ನ ವಿರೋಧ. ಕರ್ಮಭಾಗ ಅಂತ ತಿಳಿದುಕೊಂಡ್ರೆ ಬರೀ ಕೇವಲ ಕರ್ಮವನ್ನೇ ಹೇಳೋದು, ಇಂದ್ರಾದಿಗಳೇ ಆರಾಧ್ಯರು ಅನ್ನೋ ಹಾಗೆ ಹೇಳುತ್ತೆ.
ವೇದಾಂತಗಳಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಆ ಯಥಾವಸ್ಥಿತವಾದ ಸ್ವರೂಪವು ತಿಳಿಸುತ್ತೆ. ವೇದಾಂತ ವಾಕ್ಯಗಳು ಎಲ್ಲ ಎಲ್ಲ ಇದಕ್ಕೂ ಕೂಡ, ಎಲ್ಲ ಪದಾರ್ಥಗಳಿಗೂ, ಎಲ್ಲ ವಿಷಯಗಳಿಗೂ ಅದಕ್ಕೆ ಯಥಾವಸ್ಥಿತವಾದ ಸ್ವರೂಪವೇನು ಅದನ್ನು ತಿಳಿಸುತ್ತೆ ವೇದಾಂತ. ಆದ್ದರಿಂದಲೇ ವೇದಾಂತ ಸಂಗ್ರಹದಲ್ಲಿ ಭಾಷ್ಯಕಾರರು ಒಂದು ಪ್ರಧಾನವಾದ ವಾಕ್ಯ ಹೇಳ್ತಾರೆ, ವೇದಾಂತ ಶ್ರವಣಾದೇವ ವ್ಯುತ್ಪತ್ತಿ ಪೂರ್ಯತೆ ಅಂತ ಹೇಳಿ. ಎಲ್ಲ ಶಬ್ದಗಳಿಗೂ ವ್ಯುತ್ಪತ್ತಿ ಪೂರ್ಣವಾಗಬೇಕಾದರೆ ವೇದಾಂತದ ಶ್ರವಣದಿಂದಲೇ ಉಂಟಾಗೋದು. ಆದ್ದರಿಂದ ಅದುವೇ ಇಲ್ಲಿ ವಿಧಿಪೂರ್ವಕ ಅಂತ ಹೇಳಿರುವಂಥದ್ದು. ಸಾಕ್ಷಾತ್ ಆರಾಧ್ಯತ್ವ ಅನ್ನೋದು ನಿರುಪಾಧಿಕಂ, ಯಾವ ಒಂದು ಬೇರೆ ಕಾರಣವೂ ಇಲ್ಲದೆ ಅದರಲ್ಲಿ ಸಾಕ್ಷಾತ್ತಾಗಿ ಅಂತ ಹೇಳಿದ್ರೆ ನಿರುಪಾಧಿಕವಾಗಿ ಅಂತ ಅರ್ಥ. ಇನ್ನೊಬ್ಬರ ಕಾರಣದಿಂದಲೋ ಆ ರೀತಿಯೋ ಆರಲ್ಲ. ಪ್ರಧಾನತೆಯ ಇತಿವ, ಪ್ರಧಾನವಾಗಿ ಅಂತ ಹೇಳಿಬಿಟ್ಟು ಹವಿಹಿ ಉದ್ದೇಶ್ಯ ಪರಮಪುರುಷ ವಿಶೇಷಣತೆಯ ಇಂದ್ರಾದೀನ ಉದ್ದೇಶ್ಯತ್ವ ಅನುಪ್ರವೇಶ. ಇಂದ್ರಾದಿಗೆ ಹೇಗೆ ಉದ್ದೇಶ್ಯರಾಗ್ತಾರೆ ಅಂತ ಹೇಳಿದ್ರೆ ಹವಿಸ್ಸುಗಳಿಗೆ ಉದ್ದೇಶ್ಯನಾದ ಪರಮಪುರುಷನ ವಿಶೇಷಣವಾಗಿರೋದ್ರಿಂದ ಇಂದ್ರಾದಿಗಳಿಗೂ ಕೂಡ ಹವಿಸ್ಸಿನ ಸ್ವೀಕಾರದಲ್ಲಿ ಉದ್ದೇಶತ್ವ ಬರುತ್ತೆ. ಅವರಿಗೂ ಕೂಡ ಅನುಪ್ರವೇಶ, ಅವರಿಗೆ ನೇರವಾಗಿ ಪ್ರಧಾನವಾಗಿ ಇಲ್ಲ. ಅವರಿಗೆ ಉದ್ದೇಶನಾದವನು ಪರಮಪುರುಷ. ಹವಿಹಿ ಉದ್ದೇಶ್ಯ, ಹವಿರುದ್ದೇಶ್ಯ ಪರಮಪುರುಷ. ಹವಿಸ್ಸಿಗೆ ಉದ್ದೇಶನಾದವನು ವಸ್ತುತಃ ಪರಮಪುರುಷನೇ, ಆದರೆ ಅವನಿಗೆ ವಿಶೇಷಣವಾದವರು ಇಂದ್ರಾದಿಗಳು. ಅದನ್ನು ಎಲ್ಲರೂ ಹೇಳ್ತಾರೆ, ಯಾಸ್ಕಾಚಾರ್ಯರು ಹೇಳ್ತಾರೆ. ಅವನು ಮಹತಾ ಪುಣ್ಯವಶಾತ್ ಏಕೈವ ಆತ್ಮ ಬಹುಧಾಸ್ತೂಯತೆ ತಸ್ಯ ಅಂಗ ಪ್ರತ್ಯಂಗಾನಿ ಇತರಾಣಿ ಭವಂತಿ. ಮಿಕ್ಕ ದೇವತೆಗಳೆಲ್ಲ ಅವನಿಗೆ ಅಂಗ ಪ್ರತ್ಯಂಗಗಳು, ಅವನಿಗೆ ಶರೀರವಾಗಿದ್ದಾರೆ ಅನ್ನೋದು ಹೇಳಲ್ಪಡುತ್ತೆ. ಅದರಿಂದ ಇದು ಅವರಿಗೆಲ್ಲ ವಿಶೇಷಣವಾಗಿರೋದ್ರಿಂದ ಇಂದ್ರಾದಿಗಳಿಗೂ ಕೂಡ ಹವಿಸ್ವೀಕಾರದಲ್ಲಿ ಅನುಪ್ರವೇಶ, ಅದನ್ನು ಇಲ್ಲಿ ಹೇಳ್ತಾರೆ. ಉದ್ದೇಶ್ಯ ಅನುಪ್ರವೇಶ, ಅವರೂ ಕೂಡ ಉದ್ದೇಶರಾಗ್ತಾರೆ ಅಂತ ಹೇಳಿಬಿಟ್ಟು ಯಥಾ ಪ್ರತರ್ಧನ ವಿದ್ಯಾದಿಷು ಉಪಾಯಸ್ಯ ಅನುಪ್ರವೇಶ ಇತಿ ಭಾವ. ಪ್ರತರ್ಧನ ವಿದ್ಯೆ ಮುಖ್ಯವಾದ ಒಂದು ಪ್ರಧಾನವಾದ ಉದಾಹರಣೆ ಬ್ರಹ್ಮಸೂತ್ರಗಳಲ್ಲಿ ಹೇಳಿರುವಂಥದ್ದು. ಅದರಲ್ಲಿ ಹೇಳುವಾಗ ಪ್ರತರ್ಧನನು ಇಂದ್ರನಲ್ಲಿ ಹೋಗಿ ವರವನ್ನು ಕೊಡುವಂತ ಕೇಳಿದಾಗ ಮನುಷ್ಯಾಯಂ ಹಿತತಮಂ ಮನ್ಯಸೆ ತ್ವಮೇವ ವರಂ ವೃಣು ಅಂತ ಹೇಳಿದ ಅವನು. ಯಾವುದು ಎಲ್ಲ ಸಕಲ ಮನುಷ್ಯರಿಗೂ ಕೂಡ ಅತ್ಯಂತ ಹಿತತಮವಾದದ್ದು ಆ ವರವನ್ನು ನೀನೇ ಕೊಡು ನನಗೆ ಅಂತ ಕೇಳಿದ ಅವನು. ಪ್ರತರ್ಧನು ದಿವೋದಾಸನ ಮಗ, ತನ್ನ ಪೌರುಷದಿಂದ ಇಂದ್ರನ ಆಸ್ಥಾನಕ್ಕೆ ಹೊರಟೋಗ್ತಾನೆ. ಇಂದ್ರನಿಗೆ ಬಹಳ ಸಂತೋಷವಾಗಿ ಒಂದು ವರ ಕೊಡ್ತೀನಿ ಕೇಳು ಅಂದ. ನೀನೇ ಕೊಡು ವರವನ್ನ ಅಂತ ಕೇಳಿದ ಅವನು. ಯಾರು ಮನುಷ್ಯರಿಗೆಲ್ಲ ಹಿತತಮವೋ ಅದನ್ನು ನೀನೇ ಕೊಡು ಅಂತ ಹೇಳ್ದ ಅವನು. ನನಗೆ ಸ್ವಾರ್ಥಕ್ಕಾಗಿ ಕೇಳಲಿಲ್ಲ. ಆಗ ಇಂದ್ರ ಹೇಳ್ದ ಮಾಮುಪಾಸ್ವ ಅಂತ ಹೇಳ್ದ. ಪ್ರಾಣೋಸ್ಪಿ ಪ್ರಜ್ಞಾತ್ಮ ಅಹಂ ಆಯುರಮೃತಮಿತ್ಯುಪಾಸ್ವ. ನನ್ನನ್ನು ಉಪಾಸನೆ ಮಾಡು. ಪ್ರಾಣ ಪ್ರಜ್ಞಾತ್ಮ ಆಯು ಅಮೃತಂ, ಈ ಎಲ್ಲ ಶಬ್ದಗಳು ಕೂಡ ಇಂದ್ರಾದಿ ದೇವತೆಗಳಿಗೆ ಸಾಕ್ಷಾತ್ತಾಗಿ ಅನ್ವಯಿಸೋದಿಲ್ಲ. ಮತ್ತೆ ಮನುಷ್ಯರಿಗೆ ಹಿತತಮವಾದದ್ದು ಇಂದ್ರಾದಿ ದೇವತೆಗಳ ಉಪಾಸನೆಯಲ್ಲ. ಅವರೆಲ್ಲ ಕರ್ಮವಶ್ಯರು. ಅವರೆಲ್ಲರೂ ಪ್ರಕೃತಿ ಮಂಡಲದಲ್ಲೇ ಆ ಬ್ರಹ್ಮ ಭುವನಾನ್ ಲೋಕಾಹ ಪುನರಾವರ್ತಿನಃ. ಆದ್ದರಿಂದ ಎಲ್ಲರೂ ಕರ್ಮವಶ್ಯರು. ಅವರನ್ನು ಉಪಾಸನೆ ಮಾಡಿದ್ರೆ ಮೋಕ್ಷ ಸಿಗೋದಿಲ್ಲ. ಹಿತತಮ ಅಂದರೆ ಮೋಕ್ಷವೇ, ಅದು ಸಿಗೋದಿಲ್ಲ ಅವರು ಯಾರಿಗೂ ಕೂಡ. ಆದ್ದರಿಂದ ಅಲ್ಲಿ ಇಂದ್ರನು ಮಾಂ ಉಪಾಸ್ವ ಅನ್ನುವಾಗ ಮಾಂ ಅನ್ನುವ ಅರ್ಥಕ್ಕೆ ಮದಂತರ್ಯಾಮಿಣಂ ಉಪಾಸ್ವ ಅಂತ ಅರ್ಥ. ಅದು ಭಾಷಿಕಾರರು ವ್ಯಾಖ್ಯಾನ ಮಾಡುವಾಗ ಇಂದ್ರ ಪ್ರಾಣಾಧಿಕರಣ ಅನ್ನೋದು ಮೊದಲನೇ ಅಧ್ಯಾಯದ ಮೊದಲನೇ ಪಾದದಲ್ಲೇ ಬರುವಂತಹ ಕಡೆಯ ಅಧಿಕರಣ. ಅಲ್ಲಿ ಪ್ರತರ್ಧನ ವಿದ್ಯೆ ಅನ್ನೋದು ಹೇಳಲ್ಪಟ್ಟಿದೆ. ಕೌಶಿತಕಿ ಉಪನಿಷತ್ತಿನ ಪ್ರಕರಣ, ಕೌಶಿತಕಿ ಉಪನಿಷತ್ತಿನಲ್ಲಿ ಬರುವಂತಹ ಆ ಪ್ರಕರಣದ ವಾಕ್ಯವನ್ನು ತೆಗೆದುಕೊಂಡು ಹೇಗೆ ಪರಮಾತ್ಮನಿಗೆ ಅಂತರ್ಯಾಮಿಯಾಗಿರೋದ್ರಿಂದ ಒಬ್ಬ ಚೇತನ ಶರೀರಕನಾದ ಪರಮಾತ್ಮನನ್ನು ಉಪಾಸನೆ ಮಾಡಬಹುದು. ಅಲ್ಲಿಯೂ ಪರಮಾತ್ಮನೇ ಉಪಾಸನೆ ಉದ್ದೇಶ ಪ್ರಧಾನವಾಗಿ. ಆದ್ದರಿಂದ ಅದು ಬ್ರಹ್ಮವಿದ್ಯೆ ಆಗಿಬಿಡುತ್ತೆ. ಆ ಒಂದು ದೃಷ್ಟಿಯಲ್ಲಿ ಪ್ರಧಾನವಾಗಿ ಅಂತ ಹೇಳಿದ್ರೆ ಸಾಕ್ಷಾತ್ತಾಗಿ ಪರಮಪುರುಷನೇ ಎಲ್ಲ ಕರ್ಮಗಳಿಂದಲೂ ಆರಾಧ್ಯನು. ಅದರ ಅನುಸಂಧಾನದಿಂದ ಮಾಡಿದ್ರೆ ಆಗ ಅದು ವಿಧಿಪೂರ್ವಕವಾದ ಅನುಷ್ಠಾನವಾಗುತ್ತೆ. ಇಲ್ಲದೆ ಹೋದರೆ ಅವಿಧಿಪೂರ್ವಕವಾಗುತ್ತೆ. ಎರಡಕ್ಕೂ ಕೂಡ ಏನು ವ್ಯತ್ಯಾಸ ಅಂದರೆ ಆಯಾ ದೇವತೆಗಳಿಗೆ ಎಷ್ಟು ಶಕ್ತಿ ಇದೆಯೋ ಅದಕ್ಕೆ ಅನುಗುಣವಾದ ಫಲ ಸಿಗುತ್ತೆ. ವಿಧಿಪೂರ್ವಕವಾಗಿ ಮಾಡಿದರೆ ಪರಮಾತ್ಮನನ್ನೇ ಉದ್ದೇಶಿಸಿ ಮಾಡಿದ್ರೆ
ಅಪರಿಮಿತವಾದ ಫಲ ಸಿಗುತ್ತೆ. ಅದುವೇ ಅದರಲ್ಲಿ ವ್ಯತ್ಯಾಸ. ಚತುರ್ಹೋತಾರಃ ಇತಿ ಉಪಾತ್ತವಾಕ್ಯಸ್ಯ ಕಥಂ ಪ್ರಸ್ತುತಾರ್ಥತಾ ಅನ್ನೋದು ಇಲ್ಲಿ ಹೇಗೆ, ಇಲ್ಲಿ ಈ ವಾಕ್ಯವನ್ನೇ ಯಾಕೆ ತೆಗೆದರು ಅಂತ ಹೇಳಿದ್ರೆ ಹೇಳ್ತಾರೆ, ಉಪಲಕ್ಷಣತಾಂ ಅಭಿಪ್ರೇತ್ಯ ಅಗ್ನಿಹೋತ್ರ ದರ್ಶಪೂರ್ಣಮಾಸಾರಿಣಿ. ಚತುರ್ಹೋತಾರಃ ಅಂತ ಹೇಳಿದ್ರೆ ಎಲ್ಲವೂ ಕೂಡ 4 ವಿಧವಾದ ಋತ್ವಿಕಗಳನ್ನು ಇಟ್ಟುಕೊಂಡು ಮಾಡುವಂತಹ ಯಾಗಾದಿಗಳು ಮೊದಲಾದ ಅಗ್ನಿಹೋತ್ರ ದರ್ಶಪೂರ್ಣ ಎಲ್ಲ ಕರ್ಮಗಳಿಗೂ ಉಪಲಕ್ಷಣ ಅಂತ ಅರ್ಥ. ಅಲ್ಲಿ ಅಂತಃಪ್ರವಿಷ್ಟ ಶಾಸ್ತ್ರ ಜನಾನಾಂ, ಇದು ಯಜುರಾರಣ್ಯಕ, ಯಜುರ್ವೇದ ಆರಣ್ಯಕದಲ್ಲಿ ಬರುವಂತಹದ್ದು 3ನೆಯ ಪ್ರಶ್ನೆದಲ್ಲಿ. ಇತ್ಯಾದಿ ಪ್ರಸಿದ್ಧ ಯತ್ರ ಶಬ್ದಾರ್ಥ ಉಚ್ಯತೆ. ಯತ್ರ ಅಂದರೆ ಅಂತಃಪ್ರವಿಷ್ಟ ಶಾಸ್ತ್ರ ಜನಾನಾಂ, ಸರ್ವಾತ್ಮ ಎಲ್ಲರಿಗೂ ಆತ್ಮನಾಗಿದ್ದಾನೆ, ಅಂತ ಪ್ರವೇಶ ಮಾಡಿದ್ದಾನೆ ಶಾಸನ ಮಾಡುವುದಕ್ಕೋಸ್ಕರ. ಇದೆಲ್ಲ ಕೂಡ ಈ ಯತ್ರ ಸಂಪದಂಗಚ್ಚಂತಿ ಅನ್ನೋದಕ್ಕೆ ಆ ಆ ಅನುವಾಕದಲ್ಲಿಯೇ ಬರುವಂತಹ ವಾಕ್ಯವು ಚತುರ್ಹೋತಾರ ಅನ್ನುವ ವಾಕ್ಯವು ಅದೇ ಅನುವಾಕದಲ್ಲಿ ಬರುತ್ತೆ. ಪರಮಾತ್ಮನಿ ಇತ್ಯಾದಿನ ಯಸ್ಯ ಆದಿತ್ಯ ಶರೀರಂ ಇತ್ಯಾದಿ ವಾಕ್ಯಾನುಸಂಧಾನೇನ ಶರೀರಭೂತ ಇತ್ಯಾದಿಕಂ ಮುಕ್ತಂ. ಇಂದ್ರಾದಿ ಶರೀರ ಅಂದರೆ ಎಲ್ಲ ದೇವತೆಗಳು, ಆದಿತ್ಯ ಶರೀರಂ ಮೊದಲಾದೆಲ್ಲ, ಅಗ್ನಿ ಶರೀರಂ ಎಲ್ಲ ಹೇಳಲ್ಪಟ್ಟಿದೆ. ದೇವತೆಗಳೆಲ್ಲ ಪರಮಾತ್ಮನಿಗೆ ಶರೀರವು, ಎಲ್ಲ ಭೂತಗಳು ಶರೀರವು, ಎಲ್ಲವೂ ಕೂಡ ಪರಮಾತ್ಮನಿಗೆ ಶರೀರ ಅಂತ ಬೃಹದಾರಣ್ಯಕದಲ್ಲಿ ಅಂತರ್ಯಾಮಿ ಬ್ರಾಹ್ಮಣ ಅಂತ ಹೇಳುವ ಒಂದು ಪ್ರಕರಣದಲ್ಲಿ ಇದೆಲ್ಲವೂ ಕೂಡ ಹೇಳಲ್ಪಟ್ಟಿದೆ. ಕರ್ಮಣಾಂ ದೇವೈಹಿ ಸಾಧ್ಯ ಸಂಪತ್ ತದಾರಾಧನತ್ವ ರೂಪ ಅತಿಶಯ ಏವ. ಕರ್ಮಗಳಿಂದ ದೇವತೆಗಳಿಗೆ ಸಾಧ್ಯವಾದಂಥ ಒಂದು ಸಂಪತ್ತು ಏನು ಅಂತ ಹೇಳಿದ್ರೆ ಆರಾಧನ ರೂಪವಾಗಿರೋದು ಅಷ್ಟೇನೆ. ಕರ್ಮಗಳಿಗೆ ಆರಾಧ್ಯರಾಗಿ ಆರಾಧನ ಸ್ವರೂಪ, ಆರಾಧನ ರೂಪ ಆಗಿರುವಂತಹದ್ದು ದೇವತೆಗಳಿಗೆ ಬರುವಂತಹ ಸಂಪತ್ತು. ಅದು ಹೇಗೆ ಬಂತು ಅಂದರೆ ಅಂತರ್ಯಾಮಿಯಾದ ಪರಮಾತ್ಮನ ಅನುಗ್ರಹದಿಂದ. ಸಚ ಅಂತತಃ ಫಲಸಾಧನತ್ವ ಪ್ರಕಾರ ಪರ್ಯವಸಿತ ಇಂದ್ರಾದಿ ದೇವತಾನಾಂ ಇತ್ಯಾದಿ. ಫಲಸಾಧನತ್ವದಲ್ಲಿ ಅದರಿಂದ ಇಂದ್ರಾದಿಗಳನ್ನು ದೇವತೆ ಮಾಡಿದ್ರೆ ಅವರಿಗೆ ಆ ಕರ್ಮವು ಫಲಕ್ಕೆ ಸಾಧನವಾಗುತ್ತೆ. ಆ ಇಂದ್ರಾದಿ ದೇವತೆಗಳಲ್ಲಿಯೇ ಪರಿಮಿತವಾದರೆ ಅಷ್ಟೇ ಸಾಧನತ್ವವು ಅಲ್ಲಿಗೆ ಮುಗಿಯುತ್ತೆ. ಅನುಸಂಧಾನ ಮಾಡುವಾಗ ಹೇಗೆ ಅನ್ನೋದು ತುಂಬ ಪ್ರಧಾನ. ಅನುಸಂಧಾನ ಅನ್ನೋದು ಅದುವೇ ಪ್ರಧಾನವಾದದ್ದು. ಆದ್ದರಿಂದಲೇ ಎಲ್ಲರೂ ಭಕ್ತಿಯೋಗಿಗಳಿಗಾಗಲಿ ಪ್ರಪನ್ನರಿಗಾಗಲಿ ಈ ನಿತ್ಯ ಕರ್ಮಾನುಷ್ಠಾನಗಳಲ್ಲಿ ಅನೇಕ ಇತರ ದೇವತೆಗಳ ಹೆಸರೆಲ್ಲ ಬರುತ್ತೆ, ಮಂತ್ರಗಳೆಲ್ಲ. ಅದೆಲ್ಲವನ್ನು ಮಾಡುವಾಗ ಎಲ್ಲ ಅವರಿಗೆಲ್ಲ ಆತ್ಮನಾದ ಪರಮಾತ್ಮನನ್ನೇ ಉದ್ದೇಶಿಸಿ ನಾವು ಅನುಷ್ಠಾನವನ್ನು ಮಾಡಿದ್ರೆ ಆಗ ಅನ್ಯ ದೇವತಾ ಸಂಪರ್ಕ ಬರೋದಿಲ್ಲ. ಅದು ಪ್ರಧಾನವಾಗಿ ಅನುಸಂಧಾನ ಮಾಡಬೇಕು ಅಂತ ಹೇಳಲ್ಪಟ್ಟಿದೆ. ಅದನ್ನು ಇಲ್ಲಿ ಹೇಳ್ತಾರೆ. ಹೀಗೆ ಎಲ್ಲರೂ ಕೂಡ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಮೇಲೆ ಈಗ ಪರಮಾತ್ಮನ ನಿರ್ಣಯವನ್ನು ಕೊಡ್ತಾನೆ. ಅತಃ ತ್ರೈವಿದ್ಯ ಇಂದ್ರಾದಿ ಶರೀರಸ್ಯ ಪರಮಪುರುಷಸ್ಯ ಆರಾಧನಾನಿ ಏತಾನಿ ಕರ್ಮಾಣಿ. ಆದ್ದರಿಂದ ಇಂದ್ರಾದಿ ಶರೀರ ಪರಮಪುರುಷಸ್ಯ ಆರಾಧನಾನಿ ತ್ರೈವಿದ್ಯಾ ಅಂತ ಹೇಳಿದ್ರೆ ಈ ಕೇವಲ ಕರ್ಮಗಳನ್ನು ಹೇಳುವಂತಹದ್ದು ಭಾಗಗಳು ಅಂತ ಅರ್ಥ. ಅದೆಲ್ಲ ಇಂದ್ರ ಮೊದಲಾದವುಗಳನ್ನು ಶರೀರವಾಗಿ ಉಳ್ಳ ಪರಮಪುರುಷನ ಆರಾಧನೆಯೇ ಆ ಕರ್ಮಗಳೆಲ್ಲ. ಆದ್ದರಿಂದ ಆರಾಧ್ಯಶ್ಚ ಸಯೇವ, ಆರಾಧ್ಯನು ಅವನೇ. ಇತಿ ನ ಜಾನಂತಿ ತ್ರೈವಿದ್ಯಾ ನ ಜಾನಂತಿ. ಇದೇ ತಿಳಿದಿಲ್ಲ ಎರಡು ವಿಷಯವನ್ನು. ಇಂದ್ರ ಮೊದಲಾದವುಗಳನ್ನು ಶರೀರವಾಗಿ ಉಳ್ಳ ಪರಮಪುರುಷನ ಆರಾಧನೆಗಳು ಕರ್ಮಗಳು, ಆರಾಧ್ಯನಾದವನು ಆ ಪರಮಪುರುಷನೇ. ಇದನ್ನು ಈ ತ್ರೈವಿದ್ಯ ನಿಷ್ಠರು ತಿಳಿದಿಲ್ಲ. ಕೇವಲ ತ್ರಿವಿದ್ಯ ನಿಷ್ಠರು ಅಂದರೆ ಕೇವಲ ಆ ಇಂದ್ರಾದಿ ದೇವತೆಗಳನ್ನೇ ಅವರೇ ಫಲ ಕೊಡ್ತಾರೆ ಅಂತ ತಿಳಿದು ಕರ್ಮಗಳನ್ನು ಅನುಷ್ಠಾನ ಮಾಡುವವರು, ಅವರು ಅದನ್ನು ತಿಳಿದಿಲ್ಲ. ತೇಚ ಪರಿಮಿತ ಫಲಭಾಗಿನಃ ಚ್ಯವನ ಸ್ವಭಾವ ಅಷ್ಟೇ ಭವಂತಿ. ಪರಿಮಿತವಾದ ಫಲ ಸಿಗುತ್ತೆ ಅವರಿಗೆ, ಅದು ಕೂಡ ಒಂದು ದಿನ ಮುಗಿದು ಹೋಗುತ್ತೆ. ಚ್ಯವನ ಸ್ವಭಾವ ಅಂದರೆ ಅದು ಚ್ಯುತಿಯನ್ನು ಹೊಂದುತ್ತೆ, ನಾಶವಾಗಿಬಿಡುತ್ತೆ. ಒಂದು ದಿನ ಜಾರಿ ಬಿದ್ದು ಬಿಡ್ತಾರೆ, ಅಲ್ಲಿಂದ ಮತ್ತೆ ಮರ್ತ್ಯಲೋಕಕ್ಕೆ ಬರ್ತಾರೆ. ಆದ್ದರಿಂದ ಅವರಿಗೆ ಬರುವ ಫಲ ಅಷ್ಟೇನೆ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವಚ ನತು ಮಾಂ ಅಭಿಜಾನಂತಿ ತತ್ವೇನ ಅತಃ ಚ್ಯವಂತಿ ತೇ. ಅದನ್ನು ತಿಳಿದಿಲ್ಲ ಅವರು. ಅಹಂ ಹಿ ಈ ಶಬ್ದವು ಪ್ರಸಿದ್ಧವಾಗಿ ವೇದಾಂತಗಳಲ್ಲಿ ಪ್ರಧಾನವಾಗಿ ಹೇಳಲ್ಪಟ್ಟಿದೆ, ಪ್ರಸಿದ್ಧವಾಗಿದೆ. ಸರ್ವಯಜ್ಞಾನಾಂ ಭೋಕ್ತಾ ಅಂತ ಹೇಳಿದ್ರೇನು? ಎಲ್ಲ ಯಜ್ಞಗಳನ್ನು ಅನುಭವಿಸುವವನು ನಾನು ಅಂತ ಹೇಳಿದ್ರೆ ಎಲ್ಲ ಯಜ್ಞಗಳಿಗೂ ಆರಾಧ್ಯನಾದವನು ಅಂತ ಅರ್ಥ.
ಪ್ರಭುಹು ಅಂದರೆ ಅವುಗಳಿಗೆಲ್ಲ ಒಡೆಯ ನಾನೇ ಅಂದರೆ ಏನರ್ಥ? ಫಲಪ್ರದ ಅಂತ ಅರ್ಥ. ಪ್ರಭುರೇವಚ ತತ್ರ ತತ್ರ ಫಲಪ್ರದಾತ ಚ ಅಹಮೇವ. ಫಲಪ್ರದ, ಫಲಪ್ರದತ್ವ, ನಾನೇ ಫಲವನ್ನು ಕೊಡುವವನು, ನಾನೇ ಆರಾಧ್ಯನು ಕೂಡ. ಇದನ್ನು ಅವರು ತಿಳಿದಿಲ್ಲ. ಆದ್ದರಿಂದಲೇ ಅವರಿಗೆ ಚ್ಯವನ ಧರ್ಮರು ಅಂತ ಹೇಳಿ ಅವರ ಒಂದು ಫಲವು ಅದು ಅನಿತ್ಯ, ಒಂದು ದಿನ ಮುಗಿದು ಹೋಗುತ್ತೆ ಅನ್ನೋದು ಹೇಳಲ್ಪಟ್ಟಿದೆ. ಅವಿಧಿಪೂರ್ವಕತ್ವ ವಿವರಣ ರೂಪತಾಂ ತಥಾವಿಧಸ್ಯ ಅತ್ಯಂತ ನೈಷ್ಫಲ್ಯ ಶಂಕಾ ಪರಿಹಾರ ರೂಪತಾಂ ಚ ಅಹಂ ಹಿ ಇತಿ ಶ್ಲೋಕಸ್ಯ ದರ್ಶಯತಿ ಅತಃ ಇತಿ. ಇಲ್ಲಿ ಹೇಳುವಾಗ ಅವರಿಗೂ ಕೂಡ ಫಲವಿದೆ, ಪರಿಮಿತ ಫಲವಿದೆ, ಅದೆಲ್ಲ ವ್ಯರ್ಥವಾಗೋದಿಲ್ಲ, ಪರಿಮಿತವಾದ ಫಲ ಬರುತ್ತೆ, ಆದ್ದರಿಂದ ನಿಷ್ಫಲವಾಗೋದಿಲ್ಲ ಹೇಳುವಾಗ ಅವಿಧಿಪೂರ್ವಕತ್ವ ವಿವರಣ ಇಲ್ಲಿ ಹೇಳಿ ತಥಾವಿಧಸ್ಯ ಅತ್ಯಂತ ನೈಷ್ಫಲ್ಯ ಶಂಕಾ ಪರಿಹಾರ. ಹಾಗಾದರೆ ಪರಿಪೂರ್ಣವಾಗಿ ನಿಷ್ಫಲವೇ ಹಾಗೆ ಮಾಡೋದು? ಏನು ಪ್ರಯೋಜನವೇ ಇಲ್ಲವೇ ಅದರಿಂದ? ಅಂದರೆ ಅದರಲ್ಲಿ ಇದೆ, ಫಲವಿದೆ, ಪರಿಮಿತವಾದ ಫಲವಿದೆ, ಅದು ನಿಷ್ಫಲವಾಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂತಹದ್ದು. ಸರ್ವಶಬ್ದೇನ ಇಂದ್ರಾದಿ ಉದ್ದೇಶೇನ ಕ್ರಿಯಮಾಣಾನಾಂ ಇತ್ಯರ್ಥ. ಇಲ್ಲಿ ಹೇಳುವಾಗ ವಿದ್ಯಾ ಇಂದ್ರಶರೀರಸ್ಯ ಪರಮಪುರುಷಾರಾಧನೆ ಆರಾಧ್ಯಶ್ಚ ಸೇವಯೇತಿ ನಿಜಾಯಂತಿ ಹೇಳಿ ಅಲ್ಲಿ ಹೇಳುವಾಗ ಎಲ್ಲವೂ ಕೂಡ ಅಹಮ್ಮಿ ಸರ್ವ ಯಜ್ಞಾನ, ಎಲ್ಲ ಯಜ್ಞಗಳಿಗೂ ಸರ್ವ ಯಜ್ಞಾನಾಂ, ಸರ್ವ ಅಂತ ಹೇಳಿದ್ರೆ ಇಂದ್ರ ಮೊದಲಾದವರನ್ನೇ ಉದ್ದೇಶಿಸಿ ಮಾಡುವ ಕರ್ಮಗಳಿಗೂ ಕೂಡ ನಾನೇ ಪ್ರಭು, ನಾನೇ ಭೋಕ್ತ. ಆರಾಧ್ಯಶ್ಚ ಇತಿ ಭೋಕ್ತೃ ಶಬ್ದ ಅಭಿಪ್ರೇತೋಕ್ತಿ. ಭೋಕ್ತಾಚ ಅಂತ ಹೇಳಿದ್ರೆ ಆರಾಧ್ಯಶ್ಚ ಅಂತ ಅರ್ಥ. ಶವಂತಿ ಇತಿ ಅನೇನ ಕುತಶ್ಚಿದಿತಿ ಸಿದ್ಧಂ. ಶವಂತಿ ಅಂದರೆ ಬಿದ್ದು ಬಿಡ್ತಾರೆ ಅಂತ ಅರ್ಥ. ಯಾವುದರಿಂದ ಬೀಳ್ತಾರೆ, ಯಾಕೆ ಬೀಳ್ತಾರೆ ಅಂತ ಹೇಳಿದ್ರೆ ತತ್ತತ್ ಕರ್ಮ ಸಾಧ್ಯಂ ಅಸ್ಥಿರಂ ಫಲಮೇವ. ಫಲವು ಅಸ್ಥಿರವಾದ್ದರಿಂದ ಅವರಿಗೆ ಚ್ಯವನ ಧರ್ಮ ಅಂತ ಹೇಳಲ್ಪಟ್ಟಿದೆ. ಫಲವು ಅಸ್ಥಿರವಾದ್ದರಿಂದ ಯಾಂತಿ ಇತ್ಯನಂತರ ಶ್ಲೋಕವಶಾತ್ ವಾಕ್ಯಾಂತರ ಅಚ್ಚ ಲಬ್ಧಂ. ಅವರಿಗೆ ಅದು ತಿಳಿಯಲ್ಲ. ಅಭಿಜಾನಂತಿ ತತ್ವೇನ ಅತಃ ಚ್ಯವಂತಿ ತೇ ಅಂತ ಹೇಳಿದೆ. ಆ ರೀತಿ ಮುಂದಿನ ಶ್ಲೋಕದಲ್ಲಿ ಅದೆಲ್ಲ ಬರುತ್ತೆ. ಯಾಂತಿ ದೇವವ್ರತಾಹ ದೇವಾನ್ ಮೊದಲಾದ ಹೇಳಿರೋದ್ರಿಂದ ಆ ಒಂದು ದೃಷ್ಟಿಯಿಂದಲೂ ಕೂಡ ವಾಕ್ಯಾಂತರ ಅಚ್ಚ ಲಬ್ಧಂ ಅಲ್ಲಿ ಹೇಳುವಾಗ ಆ ಕರ್ಮದಿಂದ ಸಾಧ್ಯವಾದ ಫಲವು ಅಸ್ಥಿರ ಅನ್ನೋದು, ಅಸ್ಥಿರವಾದ ಫಲ ಅನ್ನೋದು ಅಲ್ಲಿ ಅರ್ಥ. ಚ್ಯವನ ಅನ್ನೋದಕ್ಕೆ ಆ ಫಲವು ಅಸ್ಥಿರವಾದದ್ದು ಅಂತ ಅರ್ಥ. ಅದುವೇ ಪರಿಮಿತ ಫಲವಾಗಿನಃ ಅಂತ ಹೇಳಲ್ಪಟ್ಟಿದೆ. ಫಲಸ್ಯ ಪರಿಮಿತತ್ವಂ ದೇಶತಃ ಕಾಲತಃ ಸ್ವರೂಪತಶ್ಚ. 3 ರೂಪದಲ್ಲಿಯೂ ಪರಿಮಿತ ಫಲವು, ಆದ್ದರಿಂದ ಅದನ್ನು ಪಡೆದುಕೊಳ್ಳುವವರು ಚ್ಯವನ ಸ್ವಭಾವತ ಅವರಿಗೆ. ಅದರ ಸ್ವರೂಪತಃ ಅಂತ ಹೇಳಿದ್ರೆ ಆ ಮೋಕ್ಷದಲ್ಲಿ ಸಿಗುವಂತಹ ಫಲ ಆನಂದವನ್ನು ಇದಕ್ಕೂ ಕಂಪೇರ್ ಮಾಡೋಕ್ಕೆ ಆಗೋದಿಲ್ಲ, ಹೋಲಿಸೋಕ್ಕೆ ಸಾಧ್ಯವಿಲ್ಲ. ಸ್ವರೂಪತಃ ಅದು ಪರಿಮಿತವಾದ ಆನಂದವನ್ನು ಕೊಡುತ್ತೆ. ಅದು ಯಾವುದೋ ಒಂದು ದೇಶದಲ್ಲಿ ಮಾತ್ರವೇ ಅನುಭವಿಸ್ತಾರೆ, ಸ್ವಲ್ಪ ಕಾಲ ಮಾತ್ರವೇ ಅನುಭವಿಸ್ತಾರೆ. ಅಂದರೆ ದೇಶತಃ ಕಾಲತಃ ಸ್ವರೂಪತಃ 3 ವಿಧದಲ್ಲಿಯೂ ಕೂಡ ಅದು ಪರಿಮಿತವಾಗಿರುವಂತಹದ್ದು. ಲಿಮಿಟೆಡ್ ಎಕ್ಸ್ಪೀರಿಯನ್ಸ್ ಇನ್ ಎ ಲಿಮಿಟೆಡ್ ಸ್ಪೇಸ್ ಫಾರ್ ಲಿಮಿಟೆಡ್ ಟೈಮ್. ಆ ರೀತಿ ದೇಶ ಕಾಲ ಸ್ವರೂಪ 3 ವಿಧದಲ್ಲಿಯೂ ಅವರಿಗೆ ಪರಿಮಿತವಾದ ಫಲ. ಅದನ್ನು ಪಡೆದುಕೊಳ್ಳುವವರು ಚ್ಯವನ ಸ್ವಭಾವರು ಅಂತ ಹೇಳಲ್ಪಟ್ಟಿದ್ದಾರೆ. ಪ್ರಭುರೇವಚ ಅನ್ನೋದಕ್ಕೆ ಗತಿರ್ಭರ್ತ ಪ್ರಭು ಸಾಕ್ಷಿ ಹೇಳಿದಾಗೆ ಶಾಸ್ತ್ರತ್ವಾದಿ ವಿವಕ್ಷಾ ವಿದಾಸಾಯ. ಅಲ್ಲಿ ಹೇಳುವಾಗ ಗತಿರ್ಭರ್ತ ಪ್ರಭು ಸಾಕ್ಷಿ ಅಂತ ಹೇಳುವಾಗ ಆ ರೀತಿ ಅರ್ಥವಲ್ಲ ಇಲ್ಲಿ. ಶಾಸನ ಮಾಡುವವನು ಅನ್ನುವ ಅರ್ಥವಲ್ಲ ಇಲ್ಲಿ. ಫಲಪ್ರದ ಅನ್ನುವ ಅರ್ಥ ಪ್ರಭು ಅನ್ನೋದರಲ್ಲಿ. ಸೂತ್ರಂಚ ಫಲಮತ ಉಪಪತ್ತೇ ಬ್ರಹ್ಮಸೂತ್ರವನ್ನು ಕೂಡ ಇಲ್ಲಿ ಪ್ರಮಾಣವಾಗಿ ಸ್ವಾಮಿ ದೇಶಿಕಂತ ತೋರಿಸ್ತಾರೆ. ಫಲಂ ಅತಃ ಉಪಪತ್ತೇ ಅಂತ ಹೇಳಿ ಉಪಾಸನಾದಿಗಳಿಂದಲೇ ಅಂತ ಹೇಳಿದ್ರೆ ಅದರಿಂದ ಆರಾಧ್ಯನಾದ ಪರಮಾತ್ಮನಿಂದಲೇ ಫಲ. ಎಲ್ಲ ಕರ್ಮಗಳಿಗೂ ಫಲಪ್ರದ ಪರಮಾತ್ಮನೇ ಅನ್ನೋದನ್ನ ಇಲ್ಲಿ ಬ್ರಹ್ಮಸೂತ್ರದಲ್ಲಿ ಸ್ಥಾಪನೆ ಮಾಡ್ತಾರೆ ಸ್ಪಷ್ಟವಾಗಿ ಬಾದರಾಯಣರು. ಯಥಾ ಇಂದ್ರಾದಿ ಆರಾಧನತೆಯ ಪ್ರಯೋಗೇಪಿ ತತ್ರ ಫಲಪ್ರದ ಅಹಂ. ಇಂದ್ರ ಮೊದಲಾದ ಆರಾಧನಾ ಅಂತಾನೆ ಕಂಡು ಬರುತ್ತೆ ಪ್ರಯೋಗ ವಾಕ್ಯಗಳಲ್ಲಿ. ಇಂದ್ರಾಯ ಸ್ವಾಹ ಅಂದ್ರೆ ನಮ್ಗೆ ಫಸ್ಟ್ ಮೊದಲು ಏನು ತಿಳಿದು ಬರುತ್ತೆ ತಕ್ಷಣ ಇಂದ್ರ ದೇವತೆಯ ಮನಸ್ಸಿಗೆ ಬರುತ್ತೆ. ಆದರೆ ನಥತಾ ಮದ ಆರಾಧನತ್ವೇ ಅನ್ಯ ಫಲಪ್ರದ ಇತಿ ಏವಕಾರ ಅರ್ಥ. ಆದ್ದರಿಂದ ಇಂದ್ರನೇ ಅಂತ ಹೇಳಿದ್ರೆ ಇಂದ್ರನೇ ಆರಾಧ್ಯನಾದವನು ಅಂತ ಹೇಳಿ ಅವರವರೇ ಫಲವನ್ನು ಕೊಡ್ತಾರೆ ಅಂತ ನಮಗೆ
ಮೊದಲು ಆಪಾತ ಕಂಡು ಬರುತ್ತೆ. ಆದರೆ ಪರಮಾತ್ಮನ ಆರಾಧನದಲ್ಲಿ ನತಥ ಮದ ಆರಾಧನತ್ವೇ ಅನ್ಯ ಫಲಪ್ರದ ಹೇಳ್ತಾ ನನ್ನನ್ನು ಅಲ್ಲನ್ನೇ ಎಲ್ಲರೂ ಆರಾಧಿಸೋದ್ರಿಂದ ತತ್ರ ತತ್ರ ಫಲಪ್ರದಾತ ಅಹಂ ಏವ. ಈ ಏವಕಾರವನ್ನು ಇಲ್ಲಿ ಹಾಕಿದ್ರು ಅಧಿಕವಾಗಿ. ಪ್ರಭುರೇವ ಅಂತ ಹೇಳುವಾಗ ಇಲ್ಲಿ ಏವ, ಪ್ರಭುಹೂ ಏವ, ಭೋಕ್ತಾನೂ ಅವನೇ, ಫಲಪ್ರದನೂ ಅವನೇ. ಏವ ಶಬ್ದಕ್ಕೆ ಹೇಳ್ತಾರೆ. ಈ ಪ್ರಯೋಗದಲ್ಲಿ ಅಲ್ಲಲ್ಲಿ ಇಂದ್ರನೇ ಆರಾಧ್ಯನೋ ಅವನೇ ಫಲಪ್ರದ ಅಂತ ಕಂಡು ಬಂದರೆ, ಅಲ್ಲಿ ಫಲಪ್ರದನಾದವನು ನಾನೇ. ಇಂದ್ರನೇ ಆರಾಧಿಸುವಂತೆ ಕಂಡುಬರುವ ಪ್ರಯೋಗಗಳಲ್ಲಿಯೂ ನಾನೇ ಫಲಪ್ರದ. ನನ್ನನ್ನೇ ನೇರವಾಗಿ ಅನುಸಂಧಾನ ಮಾಡಿ ಆರಾಧಿಸುವರಲ್ಲಿ ಪ್ರಶ್ನೆಯೇ ಇಲ್ಲ, ಅದರಲ್ಲಿ ಆ ಸಂದೇಹವೇ ಬರೋದಿಲ್ಲ. ಫಲಪ್ರದನು ನಾನೇ ಅನ್ನೋದ್ರಿಂದ ಅಹಮೇವ ಅಂತ ಹೇಳಿ ಅರ್ಥವನ್ನು ಸ್ಪಷ್ಟಪಡಿಸ್ತಾರೆ ಇಲ್ಲಿ. ಆದರೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಅದ್ಭುತವಾಗಿ ವ್ಯಾಖ್ಯಾನ ಮಾಡ್ತಾರೆ ಭಾಷ್ಯಕಾರರು. ಯಾಂತಿ ದೇವವ್ರತಾ ದೇವಾನ್ ಪಿತೃನ್ಯಾಂತಿ ಪಿತೃವ್ರತಾ ಭೂತಾನಿ ಯಾಂಚಿ ಭೂತೇಜ್ಯಾ ಯಾಂತಿ ಮಧ್ಯಾಜಿನೋಪಿ ಮಾಂ ಅಂತ ಇಲ್ಲಿ ಶ್ಲೋಕ. ಬಹಳ ಸೊಗಸಾದ ಅದ್ಭುತವಾದ ಶ್ಲೋಕ. ಇದರಲ್ಲಿ ಭಾಷ್ಯಕಾರರು ಹೇಗೆ ಆರಂಭಿಸ್ತಾರೆ ಅಂತ ಹೇಳಿದ್ರೆ, ಅಹೋ ಮಹದಿದಂ ವೈಚಿತ್ರ್ಯಂ ಅಂತ ಹೇಳಿದ್ರು, ಆಶ್ಚರ್ಯವನ್ನು ಸೂಚಿಸ್ತಾರೆ. ಎಂತಹ ಮಹತ್ತಾದ ಒಂದು ವೈಚಿತ್ರ್ಯ ಇಲ್ಲಿ, ವಿಚಿತ್ರವಾದ ಅತ್ಯಂತ ಮಹತ್ತಾದದ್ದು ಇದು. ಅಹೋ ಮಹದಿದಂ ವೈಚಿತ್ರ್ಯಂ, ಏನಪ್ಪ ಅದು ಅಂತ ಹೇಳಿದ್ರೆ, ಯತ್ ಏಕಸ್ಮಿನ್ನೇವ ಕರ್ಮಣಿ, ಒಂದೇ ಕರ್ಮ. ಯಾಕೆ ಅಂದರೆ ಇಲ್ಲಿ ಹೇಳುವಾಗ ದೇವವ್ರತಾ ದೇವಾನ್ ಯಾಂತಿ, ಯಾವ ಕರ್ಮಗಳಿಂದ ಅಂತ ಹೇಳಲಿಲ್ಲ. ಕೆಲವು ಕರ್ಮ, ಈ ಕರ್ಮ ಮಾಡಿದ್ರೆ ದೇವತೆಗಳು, ಈ ಕರ್ಮ ಮಾಡಿದ್ರೆ ಪಿತೃಗಳು, ಈ ಕರ್ಮ ಮಾಡಿದ್ರೆ ಭೂತ, ಹೀಗೆ ಹೇಳಲಿಲ್ಲ. ಯಾವುದೇ ಕರ್ಮ ಆಗಿರಬಹುದು, ಒಂದೇ ಕರ್ಮದಲ್ಲಿ ದೇವತೆಗಳನ್ನು ಪಡೆದುಕೊಳ್ಬೋದು, ಪಿತೃಗಳನ್ನು ಪಡೆದುಕೊಳ್ಬೋದು, ಭೂತಗಳನ್ನು, ಅಥವಾ ಪರಮಾತ್ಮನನ್ನೇ ಅವನನ್ನೇ ಆರಾಧಿಸ್ತೀನಿ ಅಂತ ತಿಳ್ಕೊಂಡ್ರೆ ಅವನನ್ನೇ ಪಡೆದುಕೊಳ್ಬಹುದು. ಕರ್ಮವು ಒಂದೇ ಆಗಿರುತ್ತೆ. ಏಕಸ್ಮಿನ್ನೇವ ಕರ್ಮಣಿ. ಬೇರೆ ಬೇರೆ ಕರ್ಮಗಳು ಬೇರೆ ಬೇರೆ ವಿಧವ, ಈ ಕರ್ಮ ಇದಕ್ಕೆ ಮಾತ್ರ, ಈ ಕರ್ಮವು ಈ ಫಲಕ್ಕೆ ಮಾತ್ರ, ಆ ರೀತಿಯಲ್ಲ. ಒಂದೇ ಕರ್ಮ ಅನುಸಂಧಾನದಿಂದ, ಸಂಕಲ್ಪದಿಂದ ಬೇರೆ ಬೇರೆ ಫಲವನ್ನು ಕೊಡುತ್ತೆ. ಅದುವೇ ಇಲ್ಲಿ ಮಹತ್ತಾದ ಆಶ್ಚರ್ಯ, ವೈಚಿತ್ರ್ಯ. ಏಕಸ್ಮಿನ್ನೇವ ಕರ್ಮಣಿ ವರ್ತಮಾನ, ಒಂದೇ ಕರ್ಮವನ್ನು ಅನುಷ್ಠಾನ ಮಾಡ್ತಿರೋರು. ಸಂಕಲ್ಪ ಮಾತ್ರ ಭೇದೇನ, ಏನು ವ್ಯತ್ಯಾಸ ಅಂದರೆ ಕೇವಲ ಸಂಕಲ್ಪ ವ್ಯತ್ಯಾಸ. ಸಂಕಲ್ಪವೇ ಅತ್ಯಂತ ಪ್ರಧಾನವಾದದ್ದು. ಅಂದ ಕೇಚಿತ್ ಅತ್ಯಲ್ಪ ಫಲಭಾಗಿನಃ ಚ್ಯವನ ಸ್ವಭಾವಾಶ್ಚ ಭವಂತಿ. ಕೆಲವರು ಅಲ್ಪವಾದ ಫಲವನ್ನು, ನಾಶವಾಗುವ ಫಲವನ್ನು ಪಡೆದುಕೊಳ್ತಾರೆ. ಕೇಚನ ಅನವಧಿಕಾತಿಶಯ ಆನಂದ ಪರಮಪುರುಷ ಪ್ರಾಪ್ತಿ ರೂಪ ಫಲಭಾಗಿನಃ ಅಪುನರಾವರ್ತಿನಶ್ಚ ಭವಂತಿ. ಎರಡು ವ್ಯತ್ಯಾಸ ಇದು, ಚ್ಯವನ ಸ್ವಭಾವಕ್ಕೂ ಅಪುನರಾವರ್ತಿಗೂ. ಕೆಲವರು ಪುನರಾವರ್ತಿಗಳು, ಕೆಲವರು ಅಪುನರಾವರ್ತಿ. ಕೆಲವರಿಗೆ ಅಲ್ಪ ಫಲ ಅನುಭವ, ಕೆಲವರಿಗೆ ಅನವಧಿಕಾತಿಶಯ ಆನಂದ ಪರಮಪುರುಷ ಪ್ರಾಪ್ತಿ ರೂಪ ಫಲ. ಎಷ್ಟು ವ್ಯತ್ಯಾಸ ಅಂದರೆ, ಕರ್ಮ ಒಂದೇ, ಇಬ್ಬರು ಮಾಡ್ತಾ ಇರೋದು. ಒಬ್ಬನು ಇಂದ್ರನನ್ನೇ ಫಲ ಕೊಡ್ತಾನೆ ಅಂತ ಸಂಕಲ್ಪ ಮಾಡ್ಕೊಂಡು ಮಾಡ್ತಾ ಇದ್ದಾನೆ, ಅದೇ ಫಲಕ್ಕೋಸ್ಕರ ಸ್ವರ್ಗಾದಿ ಫಲವೇ ಬೇಕು ಅಂತ. ಇನ್ನೊಬ್ಬ ಅಂತರ್ಯಾಮಿಯಾದ ಪರಮಾತ್ಮನ ಜ್ಞಾನದೊಡನೆ ಮಾಡ್ತಾ ಇದ್ದಾನೆ. ಸಂಕಲ್ಪದಲ್ಲಿ ಎಲ್ಲವೂ ಪರಮಪುರುಷನ ಆರಾಧನೆ ಅನ್ನೋ ರೂಪದಿಂದ ಸಂಕಲ್ಪ ಮಾಡ್ಕೊಂಡು ಮಾಡ್ತಾ ಇದ್ದಾನೆ. ಆ ದೃಷ್ಟಿಯಲ್ಲಿ ಮಾಡಿದ್ರೆ ಕರ್ಮ ಒಂದೇ, ಇಬ್ಬರು ಮಾಡ್ತಾ ಇರೋದು. ಫಲದಲ್ಲಿ ಎಷ್ಟು ಮಹತ್ತಾದ ವ್ಯತ್ಯಾಸವಿದೆಯಲ್ಲ, ಇದು ಎಂತಹ ಆಶ್ಚರ್ಯ ಅಂತ ಹೇಳಿ ಅಹೋ ಮಹಾದಿದಂ ವೈಚಿತ್ರ್ಯಂ, ಈ ಶ್ಲೋಕದಕ್ಕೆ ಅರ್ಥವನ್ನು ಹಾಗೆ ಹೇಳ್ತಾರೆ. ಯಾಂತಿ ದೇವವ್ರತಾ ದೇವಾನ್, ವ್ರತ ಅನ್ನುವುದೇ ಇಲ್ಲಿ ಸಂಕಲ್ಪ ಅನ್ನುವ ಅರ್ಥದಲ್ಲಿದೆ. ದೇವಾನ್ ವ್ರತಾ ಪಿತೃವ್ರತಾ ಭೂತಾನಿ ಯಾಂತಿ ಭೂತೇಜ್ಯಾ ಯಾಂತಿ ಮಧ್ಯಾಜಿನೋಪಿ ಮಾಂ. ಅಪಿ ಅನ್ನೋದಕ್ಕೂ ವಿಶೇಷವಾದ ಅರ್ಥವನ್ನು ಹೇಳ್ತಾರೆ ಇಲ್ಲಿ. ನನ್ನನ್ನು ಪಡೆದುಕೊಳ್ತಾರೆ ಹೇಳಿ. ಅಂದರೆ ಪರಮಾತ್ಮನನ್ನು ಆರಾಧಿಸುವವರಲ್ಲಿ, ಭಕ್ತಿಯೋಗಗಳಲ್ಲಿಯೂ 4 ವಿಧ ಹೇಳಲ್ಪಟ್ಟಿತ್ತು. ಅದರಲ್ಲಿಯೂ ಐಶ್ವರ್ಯಾರ್ಥಿಗಳು, ಜಿಜ್ಞಾಸಿಗಳು ಎಲ್ಲ ಹೇಳಲ್ಪಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಐಶ್ವರ್ಯವನ್ನು ಪರಮಾತ್ಮನನ್ನೇ ಆಶ್ರಯಿಸಿ ಪಡೆದುಕೊಂಡ್ರು, ಅದೆಲ್ಲ ಅನುಭವಿಸಿ ಪರಮಾತ್ಮನನ್ನು ಕೂಡ ಪಡೆದುಕೊಳ್ತಾರೆ. ಅಪಿ ಅನ್ನುವ ಶಬ್ದಕ್ಕೆ ಇಲ್ಲಿ ವಿಶೇಷವಾದ ಅರ್ಥ ಹೇಳ್ತಾರೆ ಭಾಷಿಕಾರರು. ವ್ರತಶಬ್ದ ಸಂಕಲ್ಪವಾಚಿ, ಸಂಕಲ್ಪವನ್ನು ತಿಳಿಸುತ್ತೆ. ವ್ರತ ಅನ್ನುವ ಶಬ್ದವು ಸಂಕಲ್ಪ ಅನ್ನುವ ಅರ್ಥದಲ್ಲಿದೆ ಇಲ್ಲಿ. ದೇವವ್ರತಾ ಅಂತ ಹೇಳಿದ್ರೆ ದರ್ಶಪೂರ್ಣಮಾಸಾದಿಭಿ ಕರ್ಮಭಿ ಇಂದ್ರಾದೀನಿ ಯಜಾಮಹೇ ಇತಿ ಇಂದ್ರಾದಿಯಜನ ಸಂಕಲ್ಪಾ ಯೇ ತೇ ಇಂದ್ರಾದೀನ್ ದೇವಾನ್ ಯಾಂತಿ.
ಇಂದ್ರಾದಿಗಳನ್ನೇ ನಾನು ಆರಾಧಿಸ್ತಾ ಇದ್ದೀನಿ. ಯಜಂತಿ ಅಂದರೆ ದೀನಿ ಯಜನಂ ಯಜಾಮಹೇ ಅಂತ ಹೇಳಿದ್ರೆ ಅವನನ್ನೇ ಆರಾಧಿಸ್ತೀವಿ. ಯಜ ದೇವ ಪೂಜಾಯಾಮ್ ಅಂತ ಇಂದ್ರಾದಿ ದೇವತೆಯನ್ನೇ ನಾನು ಆರಾಧಿಸ್ತಾ ಇದ್ದೀನಿ ಈ ಕರ್ಮದಿಂದ ಅಂತ ಸಂಕಲ್ಪ ಮಾಡಿ ಯಾರು ಮಾಡ್ತಾರೋ ಅವರು ಇಂದ್ರಾದಿ ದೇವತೆಗಳನ್ನೇ ಪಡೆದುಕೊಳ್ತಾರೆ. ಅವರ ಒಂದು ಲೋಕದಲ್ಲಿ ಹೋಗಿ ಅವರಿಗೆ ಸಮಾನವಾದ ಭೋಗಗಳನ್ನೆಲ್ಲ ಅನುಭವಿಸ್ತಾರೆ ಅಲ್ಲಿ. ಯೇಚ ಪಿತೃಯಜ್ಞಾದಿಭಿ ಪಿತೃನಿ ಯಜಾಮಹೇ ಪಿತೃಯಜನ ಸಂಕಲ್ಪ ತೇ ಪಿತೃನಿ ಯಾಂತಿ. ಪಿತೃಯಜ್ಞ ಮೊದಲಾದದ್ದು ಹೇಳಿದೆ, ಅದರಲ್ಲೆಲ್ಲ ಪಿತೃಗಳನ್ನೇ ನಾವು ಆರಾಧಿಸ್ತೇವೆ ಅಂತ ಹೇಳ್ತಾರೆ. ಆಗ ಅದು ಅವರಿಗೆ ಅನುಗುಣವಾದ ಫಲವನ್ನೇ ಪಡೆದುಕೊಳ್ತಾರೆ, ಪಿತೃಲೋಕಗಳಿಗೆ ಹೋಗ್ತಾರೆ. ಏಚ ಯಕ್ಷರಕ್ಷ ಪಿಶಾಚಾದೀನಿ ಭೂತಾನಿ ಯಜಾಮಹೇ. ಭೂತ ಶಬ್ದಕ್ಕೆ ವಿಶೇಷವಾದ ಅರ್ಥ. ಭೂತ ಅನ್ನುವ ಶಬ್ದವು ಅನೇಕ ಅರ್ಥದಲ್ಲಿ ಬರುತ್ತೆ ಶಾಸ್ತ್ರಗಳಲ್ಲಿ, ಅನೇಕ ಕಡೆಗಳಲ್ಲಿ ಒಂದು ದೇಹವುಳ್ಳ ಆತ್ಮ ಅನ್ನುವ ಅರ್ಥದಲ್ಲಿ ಬರುತ್ತೆ. ಭೂತಂ ಸ್ಥಾವರ ಜಂಗಮಂ ಅಂತ ಹೇಳಿದ್ರೆ ಎಲ್ಲ ಸ್ಥಾವರ ಜಂಗಮಾತ್ಮಕವಾದ ಪ್ರಪಂಚದಲ್ಲಿಯೂ ಪ್ರಾಣಿಗಳೆಲ್ಲ ಭೂತ ಅಂತ ಹೇಳಲ್ಪಡುತ್ತೆ. ಆ ಅರ್ಥದಲ್ಲಿಯೂ ಬರುತ್ತೆ. ಇಲ್ಲಿ ಹೇಳುವಾಗ ಭೂತ ಅಂತ ಹೇಳಿದ್ರೆ ಯಕ್ಷ ರಾಕ್ಷಸರು ಪಿಶಾಚಿಗಳು ಮೊದಲಾದ ಕ್ಷುದ್ರ ದೇವತೆಗಳು, ಅವುಗಳನ್ನೆಲ್ಲ ನಾನು ಯಾಗ ಮಾಡ್ತೀನಿ ಅಂತ ಅದನ್ನೇ ಸಂಕಲ್ಪ ಮಾಡಿ ಅವರನ್ನೇ ಆರಾಧಿಸ್ತೀನಿ ಅಂತ ಹೇಳಿದ್ರೆ ಭೂತಾನಿ ಅಂತಿ. ಅವರವರ ಲೋಕದಲ್ಲಿ ಹೋಗಿ ಅವರವರ ಸುಖ ಅವರಿಗೆ ಸಮಾನವಾಗಿ ಅಲ್ಲಲ್ಲಿ ಸಿಗುವ ಅನುಭವಗಳನ್ನೆಲ್ಲ ಅನುಭವಿಸ್ಕೊಳ್ತಾರೆ ಅವರು. ಏತು ತೈರೇವ ಯಜ್ಞೈಹಿ. ಇದೇ ದರ್ಶಪೂರ್ಣಮಾಸ ಯಜ್ಞಗಳನ್ನು ಒಬ್ಬ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇವ ಪಿತೃಭೂತ ಶರೀರಕಂ ಪರಮಾತ್ಮನ್ ಭಗವಂತಂ ವಾಸುದೇವಂ ಯಜಾಮಹೇ ಇತಿ ಮಾಂ ಯಜಂತೆ. ದರ್ಶಪೂರ್ಣಮಾಸ ಮಾಡುವಾಗ ಇಂದ್ರನ್ನ ಆರಾಧಿಸ್ತೀನಿ ಅಂತ ಸಂಕಲ್ಪ ಮಾಡದೆ ಇಂದ್ರನಿಗೆ ಆತ್ಮನಾದ ಪರಮಾತ್ಮನನ್ನು ಆರಾಧಿಸ್ತೇನೆ ಅಂತ ಸಂಕಲ್ಪ ಮಾಡಿಬಿಟ್ರೆ ಅದೇ ಕರ್ಮ. ಇವ್ರು ಮಾಡೋದು ದರ್ಶಪೂರ್ಣಮಾಸವೇ, ಅವ್ರು ಮಾಡೋದು ದರ್ಶಪೂರ್ಣಮಾಸವೇ. ಆದರೆ ಒಬ್ಬ ಇಂದ್ರನನ್ನೇ ಉದ್ದೇಶಿಸ್ತಾನೆ, ಇನ್ನೊಬ್ಬ ಅವನಿಗೆ ಆತ್ಮನಾದ ಪರಮಾತ್ಮನನ್ನು ಉದ್ದೇಶಿಸಿ ಮಾಡ್ತಾನೆ. ಆಗ ಇವನಿಗೆ ಅತ್ಯಂತ ಅಪರಿಮಿತವಾದ ಫಲ ಬರುತ್ತೆ. ವಾಸುದೇವಂ ಪರಮಾತ್ಮಾನಂ ಭಗವಂತಂ ವಾಸುದೇವಂ ಯಜಾಮಹೇ ಇತಿ ಮಾಂ ಯಜಂತೆ ತೇ ಮಧ್ಯಾಜಿನಃ ಮಾಮೇವ ಯಾಂತಿ. ಅವರು ನನ್ನನ್ನೇ ಆರಾಧಿಸುವವರಾಗಿ ನನ್ನನ್ನೇ ಪಡೆದುಕೊಳ್ತಾರೆ. ದೇವಾದಿವ್ರತಃ ದೇವಾದೀನ್ ಪ್ರಾಪ್ಯ ತೈಃ ಸಹ ಪರಿಮಿತಂ ಭೋಗಂ ಭುಕ್ತ್ವಾ ತೇಷಾಂ ವಿನಾಶಕಾಲೇ ತೈಃ ಸಹ ವಿನಷ್ಟಾಃ ಭವಂತಿ. ಯಾಕೆಂದರೆ ಈ ದೇವತೆಗಳು ಪಿತೃಗಳಾಗಲಿ ದೇವತೆಗಳಾಗಲಿ ಯಕ್ಷ ರಕ್ಷ ಪಿಶಾಚಾನಿ ಅಂತ ಹೇಳಿದ ಇವುಗಳೆಲ್ಲ ಎಲ್ಲರಿಗೂ ಕೂಡ ಕರ್ಮವಶ್ಯರು. ಅವರಿಗೆಲ್ಲ ಪರಿಮಿತವಾದ ಆಯಸ್ಸಿದೆ. ಅವರು ಆಯಸ್ಸು ಮುಗಿದರೆ ಅವರ ಲೋಕವೂ ಹೋಗುತ್ತೆ, ಇನ್ನೊಬ್ಬ ಯಾರೋ ಬರ್ತಾನೆ, ಆ ಲೋಕದಲ್ಲಿ ಇನ್ನೊಬ್ಬ ಬರ್ತಾನೆ. ಅವರ ಆಯಸ್ಸು ಮುಗಿದಾಗ ಅವರ ಫಲವೂ ಮುಗಿದೋಗುತ್ತೆ. ಅವರ ವಿನಾಶವಾದಾಗ ಇವರು ಫಲವೂ ಹೋಗ್ಬಿಡುತ್ತೆ. ಇನ್ನು ಮೊದಲೇ ಕೂಡ ಹೋಗ್ಬೋದು, ಅದು ಆಗಬಹುದು. ಆ ಪರಿಮಿತವಾದ ಭೋಗವನ್ನು ಅನುಭವಿಸಿ ಆ ತೇಷಾಂ ವಿನಾಶಕಾಲೇ ತೈ ಸಹ ವಿನಷ್ಟಾಃ ಭವಂತಿ. ಇವರು ಕೂಡ ನಾಶ, ಅದು ಮುಗಿಯುತ್ತೆ, ಮತ್ತೆ ಬರ್ತಾರೆ ಇಲ್ಲಿಗೆ. ಯಾಕೆಂದರೆ ಇವರು ಯಾರು ನಿತ್ಯರಲ್ಲ. ಇಂದ್ರಾದಿ ದೇವತೆಗಳಾಗಲಿ ಇವರು ಯಾರು ನಿತ್ಯರಲ್ಲ. ಇದೆಲ್ಲ ಪ್ರಕೃತಿ ಮಂಡಲದಲ್ಲಿ ಇರುವಂತಹ ವಿಧ ವಿಧವಾದ ದೇವತೆಗಳನ್ನು ಹೇಳ್ತಾ ಇರುವಂತಹದ್ದು. ಪರಮಾತ್ಮನನ್ನು ಆರಾಧಿಸುವರಾದರೂ ಮಧ್ಯಾಜಿನಸ್ತು ಮಾಂ ಅನಾದಿ ನಿಧನಂ. ಅನಾದಿ ನಿಧನಂ ಅಂದರೆ ಆದಿ ನಿಧನವಿಲ್ಲದವನು ಅಂತ ಅರ್ಥ. ಆದಿ ನಿಧನವಿಲ್ಲದವನು ಅನಾದಿ ನಿಧನ. ಅವನು ಸರ್ವಜ್ಞಂ ಸತ್ಯ ಸಂಕಲ್ಪಂ ಅನವಧಿಕಾತಿಶಯ ಅಸಂಖ್ಯೇಯ ಕಲ್ಯಾಣ ಗುಣಗಣ ಮಹೋದಧಿಂ ಅನವಧಿಕಾತಿಶಯ ಆನಂದಂ ಪ್ರಾಪ್ಯ ನ ಪುನರ್ನಿವರ್ತಂತೆ. ಇವರು ನಿತ್ಯನಾದವನು ಆದ್ಯಂತರಹಿತನಾದ ಪರಮಾತ್ಮ, ಅವನನ್ನು ಯಾರು ಆರಾಧಿಸ್ತಾರೋ, ಸರ್ವಜ್ಞನಾದವನು, ಸತ್ಯ ಸಂಕಲ್ಪ, ಅನವಧಿಕ ಸಂಖ್ಯೆಯ ಕಲ್ಯಾಣ ಗುಣಗಳನ್ನು ಉಳ್ಳವನು, ಅನಂತ ಆನಂದ ಸ್ವರೂಪನಾದವನು, ಅನವಧಿಕಾತಿಶಯ ಆನಂದ ಸ್ವರೂಪ, ಅವನನ್ನು ಪಡೆದುಕೊಂಡು ಅವರು ಮತ್ತೆ ಪುನಃ ಸಂಸಾರಕ್ಕೆ ಬರೋದಿಲ್ಲ. ನ ಪುನಃ ನಿವರ್ತಂತೆ. ಅಪುನರಾವರ್ತಿ ರೂಪವಾದ ಫಲವನ್ನು ಪಡೆದುಕೊಳ್ತಾರೆ. ಇದು ಇಲ್ಲಿ ಆಶ್ಚರ್ಯವಾದದ್ದು ಇದೆ. ಕೇವಲ ಇಲ್ಲಿ ವ್ಯತ್ಯಾಸವಿರೋದೇನು ಅಂದರೆ ಸಂಕಲ್ಪವೇ, ಸಂಕಲ್ಪ ವಿಶೇಷವೇ ಇಲ್ಲಿ ಪ್ರಧಾನವಾಗಿ. ನಾವು ಎಲ್ಲದರಲ್ಲಿಯೂ ಭಗವದಾತ್ಮಕಾನ್ ಅಂತಲೇ ಹೇಳ್ತೀವಿ ಎಲ್ಲದರಲ್ಲಿಯೂ ಕೂಡ. ಹಾಗೆ ಹೇಳಿದ್ರೆ ಆ ರೀತಿಯ ಅನುಸಂಧಾನ ಮಾಡಿ ಮಾಡಬೇಕು ಅನ್ನೋದು. ಏಕಸ್ಯೈವ ಕರ್ಮಣಃ ಕಥಂ ಭೋಗ ಮೋಕ್ಷ ವಿರುದ್ಧ ಫಲ ಸಾಧನತ್ವಂ. ಒಂದು ಕರ್ಮವು ಪರಿಮಿತವಾದ ಭೋಗವನ್ನು ಕೊಡುತ್ತೆ, ಅದೇ ಕರ್ಮ ಮೋಕ್ಷವನ್ನು ಕೊಡುತ್ತೆ ಅಪರಿಮಿತವಾದದ್ದು. ಇದೆರಡಕ್ಕೂ ವಿರೋಧ ಬಂತಲ್ಲ ಹೇಗೆ ಅಂತ ಹೇಳಿದ್ರೆ ಸಂಕಲ್ಪದಿಂದ.
ಸಂಕಲ್ಪಾಖ್ಯ ಸಹಕಾರಿ ವೈಚಿತ್ರ್ಯಾತ್. ಸಂಕಲ್ಪ ಅನ್ನುವ ಒಂದು ಅದಕ್ಕೆ ಸಹಕಾರಿ ಇದೆ. ಸಂಕಲ್ಪದಲ್ಲಿ ಅದರಿಂದಲೇ ಈ ವೈಚಿತ್ರ್ಯವು ಉಂಟಾಗುತ್ತೆ. ವಿಚಿತ್ರವಾದ ಫಲಗಳನ್ನು ಪಡೆದುಕೊಳ್ಬೋದು. ಒಂದೊಂದು ಸಂಕಲ್ಪದಲ್ಲಿ ಆ ಸಂಕಲ್ಪದಕ್ಕೆ ಅನುಗುಣವಾಗಿ ಬೇರೆ ಬೇರೆ ಫಲಗಳು ಬರುತ್ತೆ. ಇದೆಲ್ಲ ವಿನಿಯೋಗ ಪೃಥಕ್ತ್ವ ನ್ಯಾಯ ಅಂತ ಹೇಳಲ್ಪಟ್ಟಿದೆ. ಯಾವ ಒಂದು ಇದನ್ನ ವಿಭಾಗ ಮಾಡಿಕೊಂಡು ಯಾವುದಕ್ಕೆ ಉಪಯೋಗಿಸ್ತಾ ಇದ್ದೀನಿ ಕರ್ಮವನ್ನ, ಯಾವ ಫಲಕ್ಕೆ ಉಪಯೋಗಿಸ್ತಿದ್ದೀನಿ, ಯಾರನ್ನ ಆರಾಧಿಸ್ತೇನೆ, ಇದೆಲ್ಲ ಸ್ಪಷ್ಟವಾಗಿ ತಿಳಿದುಕೊಂಡು ಮಾಡಿದ್ರೆ ಅದಕ್ಕೆ ಅನುಗುಣವಾದ ಫಲ ಬರುತ್ತೆ. ಆದ್ದರಿಂದ ಇಲ್ಲಿ ಪ್ರಾಪ್ಯ ವೈಷಮ್ಯಂ ಯಾಂತಿ ಇತಿ ಶ್ಲೋಕೇನ ದರ್ಶಯತಿ ಅಹೋಮಾದಿತ್. ಇದೆಲ್ಲ ಸಂಕಲ್ಪದಿಂದಲೇ. ಸಂಕಲ್ಪ ಅನ್ನುವ ಒಂದು ಸಹಕಾರಿ ಇದೆ. ಎಲ್ಲ ಕರ್ಮಗಳಿಗೂ ಒಂದು ಸಂಕಲ್ಪವಿದೆ. ಸಂಕಲ್ಪವ ಮಾಡಿಯೇ ಕರ್ಮವನ್ನು ಆರಂಭಿಸ್ತೇವೆ ನಾವು. ಆ ಸಂಕಲ್ಪದಲ್ಲಿ ಹೇಗೆ ಮಾಡ್ತೀವೋ ಅದಕ್ಕೆ ಅನುಗುಣವಾದ ಫಲ ಬರುತ್ತೆ. ಸಂಕಲ್ಪ ಸಂಕಲ್ಪ ಭೇದಾತ್ ವಿಚಿತ್ರ ಫಲ ಸಾಧನಂ ಜ್ಯೋತಿಷ್ಠೋಮಾದಿಷು ಇವ ಜ್ಯೋತಿಷ್ಠೋಮಾದಿಷು ಅಪಿ ಸಿದ್ಧಂ. ಜ್ಯೋತಿಷ್ಠೋಮಾದಿ ಕರ್ಮಗಳಲ್ಲಿಯೂ ಹಾಗೆಯೇ. ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜಂತೆ ಅಂತ ಹೇಳುವಾಗಲೂ ಕೂಡ ಆಯಾ ದೇವತೆ ಯಾವ ದೇವತೆಯನ್ನು ಆರಾಧಿಸುವೋ ಅದಕ್ಕೆ ಅಂತರಾತ್ಮನಾದ ಪರಮಾತ್ಮನನ್ನೇ ನಾನು ಇಲ್ಲಿ ಆರಾಧಿಸ್ತೇನೆ ಅಂತ ಮಾಡಿದ್ರೆ, ಒಬ್ಬ ಜ್ಯೋತಿಷ್ಠೋಮ ಯಾಗ ಮಾಡಿದ್ರು ಕೂಡ ಅವನಿಗೆ ಪರಿಮಿತವಾದ ಫಲವಿಲ್ಲ. ಪರಮಪುರುಷನ ಆರಾಧನೆಯೇ ಆಗಿಬಿಡುತ್ತೆ. ಎಲ್ಲವೂ ಪರಮಪುರುಷನ ಆರಾಧನೆ ಆಗಿಬಿಡುತ್ತೆ. ಆ ರೀತಿಯೇ ಕರ್ಮ ಇಲ್ಲಿ ಜನಕರೆಲ್ಲ ಹೇಳುವಾಗ ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯ. ಜನಕರು ಅವರು ಬ್ರಹ್ಮವಿತ್ತು, ಅವರು ಕರ್ಮಗಳನ್ನು ಮಾಡಿದ್ರು ಅಂತ ಹೇಳಿದ್ರೆ ಯಾಕೆ ಅಂತ ಹೇಗೆ ಮಾಡಿದ್ರು ಅಂದರೆ ಅವರ ಸಂಕಲ್ಪದಲ್ಲಿ ವ್ಯತ್ಯಾಸವಿತ್ತು. ಆದರೆ ಮಿಕ್ಕವರಿಗೆ ಅದು ತಿಳಿಯೋದಿಲ್ಲ. ಯಾಕೆ ಮಾಡಿದ್ರು ಮತ್ತೆ ಅಂತ ಹೇಳಿದ್ರೆ ಲೋಕದಲ್ಲಿರುವವರು ಕರ್ಮವನ್ನು ಇವರು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು. ಜೋಶಯೇ ಸರ್ವಕರ್ಮಾಣಿ, ಎಲ್ಲರಿಗೂ ಬಹಳ ಸಂತೋಷ ಉಂಟು ಹಾಗೆ ಮಾಡಬೇಕಂತೆ ಕರ್ಮಗಳನ್ನು. ಯಾಕೆ ಅಂತ ಹೇಳಿದ್ರೆ ಮಿಕ್ಕಿದವರು ಕರ್ಮವನ್ನಾದರೂ ಮಾಡಲಿ ಯಾವುದೋ ಒಂದು ದೃಷ್ಟಿಯಿಂದ, ಇಲ್ಲದೆ ಹೋದರೆ ವೇದ ಬಾಕಿವಾದ ಉಪಾಯಗಳನ್ನು ಅನುಸರಿಸಿಬಿಡ್ತಾರೆ. ಆದ್ದರಿಂದ ಬ್ರಹ್ಮವಿದ್ಯೆಗಳು ಕೂಡ ಕರ್ಮವನ್ನು ಮಾಡೋರು, ಮಾಡಿ ಲೋಕ ಸಂಗ್ರಹಕ್ಕಾಗಿ ತೋರಿಸೋರು. ಆದರೆ ಅವರು ಮಾಡ್ತಿದ್ದ ಸಂಕಲ್ಪವೇ ಬೇರೆ. ಮುಮುಕ್ಷುತ್ವವಿದ್ದರೆ ಆ ಸಂಕಲ್ಪ ಮಾಡ್ತಾರೆ. ಮಿಕ್ಕಿದವರಿಗೆ ಅದು ಬಂದಿರೋದಿಲ್ಲ ಇನ್ನು. ಅವರು ಕರ್ಮವನ್ನು ಬಿಡದೇ ಇರಲಿ ಅನ್ನೋ ದೃಷ್ಟಿಯಿಂದ ಲೋಕ ಸಂಗ್ರಹಕ್ಕಾಗಿ ಅವರು ಕರ್ಮಗಳನ್ನು ಆ ರೀತಿ ಮಾಡ್ತಾ ಇದ್ರು ಅನ್ನೋದು ಸಿಗುತ್ತೆ. ಅದು ಸಂಕಲ್ಪ ಭೇದವಿರುತ್ತೆ. ಆದರೆ ಇಬ್ಬರಿಗೂ ಜ್ಯೋತಿಷ್ಠೋಮ ಯಾಗವನ್ನು ಮಾಡಬಹುದು, ಅವರು ಅಶ್ವಮೇಧಗಳನ್ನು ಮಾಡಬಹುದು, ಇದೆಲ್ಲ ಮಾಡಬಹುದು. ಆದರೆ ಅವರ ಸಂಕಲ್ಪವೇ ಬೇರೆಯಾಗಿರುತ್ತೆ. ವ್ರತ ಶಬ್ದ ಸಂಕಲ್ಪವಾಚಿ ಸಂಕಲ್ಪ ವಿಶೇಷಾಧಿ ಫಲಭೇದ ಇತಿ ಭಾವ. ಸಂಕಲ್ಪ ವಿಶೇಷದಿಂದಲೇ ಫಲದಲ್ಲಿ ಭೇದವು. ಆದ್ದರಿಂದ ದೇವವ್ರತ ಇತ್ಯಾದವು ಯಜನಂ ಭೂತೇಜ್ಯ ಇತ್ಯತ್ರ ವ್ರತಂಚ ಅಪೇಕ್ಷೆಯ ಮೇಲಿತಂ. ಇದೆಲ್ಲ ಹೇಳುವಾಗ ಇಜ್ಯೆ ಅಂದ್ರೂ ಕೂಡ ಆರಾಧನೆ, ಅದು ಕೂಡ ಒಂದು ಯಾಗವೇ. ಆದ್ದರಿಂದ ಇಲ್ಲಿ ಭಗವದ್ ಆರಾಧನೆಯನ್ನು ಯಕ್ಷ್ಯೆ ಅಂತ ಹೇಳ್ತೀವಿ ನಾವು. ಭೂತೇಜ್ಯ ದೇವವ್ರತ ಎಲ್ಲವೂ ಕೂಡ ಹಾಗೆಯೇ ಸಂಕಲ್ಪ ಶಬ್ದ, ಆ ಸಂಕಲ್ಪ ಅನ್ನುವ ಅರ್ಥವನ್ನು. ಭೂತ ಶಬ್ದಸ್ಯ ಹತ್ರ ಪ್ರಾಣಿ ಮಾತ್ರ ಆದಿಪರತ್ವ ವಿದಾಸೇನ. ಭೂತ ಅನ್ನುವುದು ಕೇವಲ ಪ್ರಾಣಿ ಎನ್ನುವ ಅರ್ಥದಲ್ಲಿಲ್ಲ. ಇಲ್ಲಿ ರಾಜಸ ತಾಮಸ ಯಾಜ್ಯವರ್ಗ ಪ್ರದರ್ಶನಾಯ ಯಕ್ಷ ಇತ್ಯಾದಿಕಂ. ಯಕ್ಷ ರಕ್ಷ ಪಿಶಾಚ ಮೊದಲಾದ ಹೇಳಿರೋದೆಲ್ಲ ಅದರಲ್ಲಿಯೂ ಕೂಡ ರಾಜಸ ತಾಮಸ ಮೊದಲಾದದ್ದೆಲ್ಲ ವಿಭಾಗವಿದೆ. ಅದರಲ್ಲಿಯೂ ಕೂಡ ಅದನ್ನೆಲ್ಲ ತಿಳಿಸ್ತಾರೆ ಇದರಲ್ಲಿ. ನ ದೇವಯಜನ ಪಿತೃಯಜನಾಧಿಪತಿ ಕ್ರಿಯಾಸ್ವರೂಪ ಭೇದ ಅತ್ರ ಜ್ಞಾಪನಾಯ ತೈರೇವ. ಅದರಿಂದ ಇಲ್ಲಿ ದೇವಯಜನ ಅಥವಾ ಪಿತೃಯಜನ ಮೊದಲಾದವುಗಳಂತೆ ಕ್ರಿಯೆಯ ಸ್ವರೂಪದಲ್ಲಿ ಭೇದವಿಲ್ಲ, ಒಂದೇ ಕ್ರಿಯೆ. ತೈರೇವ ಅಂತ ಹೇಳಿದಾಗ ಕ್ರಿಯೆಯು ಅದೇ. ತೈರೇವ ಯಜ್ಞೈಹಿ, ಅದೇ ಯಜ್ಞವನ್ನೇ ಮಾಡ್ತಾ ಇದ್ದಾರೆ. ಆದರೆ ಪರಮಾತ್ಮನನ್ನು ಅನುಸಂಧಾನ ಮಾಡಿ ಮಾಡ್ತಾ ಇದ್ದಾರೆ. ಅದುವೇ ಸಂಕಲ್ಪದಲ್ಲಿ ಭೇದ. ವಾಕ್ಯಾಂತರ ವಿಹಿತ ದೇವಯಜನಾದಿ ಅನುವಾದೇನ ಫಲವಿಶೇಷ ಅತ್ರ ಪ್ರದರ್ಶ್ಯತೆ. ನತು ಜ್ಯೋತಿಷ್ಠೋಮಾದಿ ವಾಕ್ಯವತ್ ಫಲಾರ್ಥ ಉಪಾಯ ವಿಧಾನ ಕ್ರಿಯತೆ ಇತಿ ಜ್ಞಾಪನಾಯ ಎತ್ತತ್ ಶಬ್ದ ವಿನ್ಯಾಸೇನ ವ್ಯಾಖ್ಯಾತಂ. ಹೇಳುವಾಗ ಇಲ್ಲಿ ಹೇಳುವಾಗ ತೈರೇವ ಏತು ತೈರೇವ ಯಜ್ಞೈಃ ಭಗವಂತಂ ಇತಿ ಮಾಂ ಯಜಂತೆ ತೇ ಮಧ್ಯಾಜಿನಃ ಮಾಮೇವ ಯಜಂತಿ ಹೇಳುವಾಗ ಏ ತೇ ಇದೆಲ್ಲ ಹೇಳಿದೆ. ಯಾರು ಹೀಗೆ ಮಾಡ್ತಾರೋ ಅವ್ರಿಗೆ ಹೀಗೆ ಫಲ ಬರುತ್ತೆ. ಇದರಲ್ಲಿ ವಿಶೇಷವಾದ ಅರ್ಥವನ್ನು ತಿಳಿಸ್ತಾರೆ. ಇದು ಜ್ಯೋತಿಷ್ಠೋಮ ಮೊದಲಾದ ವಾಕ್ಯದಲ್ಲಿ ಫಲಾರ್ಥವಾಗಿ ಉಪಾಯವನ್ನು ವಿಧಿಸ್ತಾ ಇಲ್ಲ. ಇಲ್ಲಿ ಸಂಕಲ್ಪ ವಿಶೇಷದಲ್ಲಿ ವ್ಯತ್ಯಾಸವನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಆದ್ದರಿಂದ ಯಜನ ಅನ್ನುವುದು ಇಲ್ಲಿ
ಫಲವಿಶೇಷ ಅನ್ನೋದು ವಾಕ್ಯಾಂತರ ವಿಹಿತ ದೇವೈಜನಾದಿ ಅನುವಾದೇನ ಫಲವಿಶೇಷ ಅತ್ರ ಪ್ರದರ್ಶ್ಯತೆ. ಇಲ್ಲಿ ಬೇರೆ ವೇದ ಈ ವಾಕ್ಯಗಳಲ್ಲಿ ದೇವಯಜನ ಮೊದಲಾದವುಗಳನ್ನು ಹೇಳಿ ಆ ದೇವಯಜನಗಳಲ್ಲಿ ಬರುವ ಫಲವಿಶೇಷವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದೇ ಯಾಗಗಳು, ಆದರೆ ಫಲದಲ್ಲಿ ವಿಶೇಷವಿದೆ, ಅನುಸಂಧಾನದಿಂದ ಫಲದಲ್ಲಿ ಭೇದವಿದೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಜ್ಯೋತಿಷ್ಠೋಮ ಮೊದಲ ವಾಕ್ಯವಾದ ಫಲದಲ್ಲಿ ಅರ್ಥದ ಆ ಫಲ ಅರ್ಥದಲ್ಲಿ ಉಪಾಯ ಅನ್ನೋದನ್ನು ಹೇಳ್ತಾ ಇಲ್ಲ ಇಲ್ಲಿ. ಆದರೆ ಯತ್ ತತ್ ಶಬ್ದ ವಿನ್ಯಾಸೇನ ಅಂದರು. ಏತು ತೇ ಏತು ತೇ ಇದು ಯಚ್ಛಬ್ದ ತಚ್ಛಬ್ದಗಳಿಂದ ಯಾರು ಹೀಗೆ ಮಾಡ್ತಾರೋ ಹೇಳಿದ್ರೆ ಸಂಕಲ್ಪ ವಿಶೇಷವನ್ನು ತಿಳಿಸುತ್ತೆ. ಅದೇ ಕರ್ಮವಿರಬಹುದು, ಆದರೆ ಆ ಕರ್ಮದಲ್ಲಿ ವಿಧಿಸಿದ ವಾಕ್ಯವೇ ಇಲ್ಲಿಯೂ ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ವಿಜೇತ ಅಂತಲೇ ವಿಧಿವಾಕ್ಯ ಇಬ್ಬರಿಗೂ. ಆದರೆ ಅಲ್ಲಿ ಯಾವ ದೇವತೆ, ಆ ದೇವತೆಗೆ ಅಂತರಾತ್ಮನಾದ ಪರಮಾತ್ಮನ ಉದ್ದೇಶ, ಒಬ್ಬನಿಗೆ ದೇವತೆಯೇ ಉದ್ದೇಶ, ಅಷ್ಟೇ ವ್ಯತ್ಯಾಸ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ದೇವೇಶು ವ್ರತಂ ಯೇಷಾಂ ತೇ ದೇವವ್ರತಾ ಭೂತಾನುದ್ದೇಶ್ಯ ಇಜ್ಯಾ ಯೇಷಾಂ ತೇ ಭೂತೇಜ್ಯಾ ತತ್ತತ್ ಪ್ರಾಪ್ಯ ಭೇದವಚನಂ ತತ್ತ ಸಮಾನ ದೇಶಕಾಲ ಸಮಾನ ಭೋಗತ್ವಾರ್ಥಂ ಇತಿ ದೇವಾದಿವ್ರತಾ. ಆಯಾ ಲೋಕಗಳಿಗೆ ಹೋಗಿ ಅವರ ಅನುಭವಗಳನ್ನು ಅವರು ಇವರೊಡನೆ ಸ್ವಲ್ಪ ಅವರು ಶೇರ್ ಮಾಡ್ತಾರೆ, ಇವರೊಡನೆ ವಿಭಾಜನೆ ಮಾಡ್ತಾರೆ. ತಮ್ಮ ಅನುಭವಗಳನ್ನು ಇವ್ರಿಗೂ ಸ್ವಲ್ಪ ಕೊಡ್ತಾರೆ. ಅವರನ್ನು ಆರಾಧಿಸಿ ಹವಿಸನ್ನೆಲ್ಲ ಸಮರ್ಪಣೆ ಮಾಡಿ ಅವರನ್ನೇ ಆರಾಧಿಸುವವರಿಗೆ ಅವರು ತಮ್ಮ ಲೋಕದಲ್ಲಿ ತಾವು ಅನುಭವಿಸುವ ಅನುಭವಗಳಲ್ಲಿ ಇವ್ರಿಗೂ ಒಂದು ಭಾಗ ಕೊಡ್ತಾರೆ, ಅದನ್ನು ಅನುಭವಿಸ್ತಾರೆ ಇವರು. ಆ ರೀತಿ ಅದರಿಂದ ಆ ಅರ್ಥವು ಹೇಳಲ್ಪಟ್ಟಿದೆ. ಅನಾದಿ ನಿಧನಂ ಇತ್ಯನೇನ ಪ್ರಾಪ್ಯ ಅನಿತ್ಯತ್ವ ನಿಬಂಧನಾಯ ಪುನರಾವರ್ತೆ ಪ್ರತಿಕ್ಷೇಪ. ಪ್ರಾಪ್ಯವಾದದ್ದು ಅನಿತ್ಯ ಆದರೆ ಪುನರಾವೃತ್ತಿಯಾಗುತ್ತೆ. ಪ್ರಾಪ್ಯವಾದದ್ದು ನಿತ್ಯವಾದರೆ ಫಲವೂ ನಿತ್ಯವಾಗುತ್ತೆ. ಪ್ರಾಪ್ಯವಾದದ್ದು ಅನಿತ್ಯ, ದೇವತೆಯೂ ಅನಿತ್ಯ, ಅವರ ಲೋಕಗಳೂ ಅನಿತ್ಯ, ಆದ್ದರಿಂದ ಅವರಿಂದ ಬರುವ ಫಲವೂ ಕೂಡ ಅನಿತ್ಯ. ಒಬ್ಬ ನಿತ್ಯನಾದವನು ಇದ್ದರೆ ಎಲ್ಲರಿಗೂ ನಿತ್ಯವಾದ ಫಲ ಸಿಗುತ್ತೆ. ಆದ್ದರಿಂದ ಇಲ್ಲಿ ದೇವತೆಗಳಿಗೆಲ್ಲ ಪರಿಮಿತವಾದ ಕಾಲ, ಅವರೇ ಕೂಡ ಅವರು ಲಯವಾಗಿಬಿಡ್ತಾರೆ. ಅದನ್ನು ಸ್ವಾಮಿ ದೇಶಿಕನ ಅನೇಕ ಇದರಲ್ಲಿ ಹೇಳ್ತಾರೆ ಸ್ಪಷ್ಟವಾಗಿ. ಅದನ್ನೆಲ್ಲ ದೇವತೆಗಳಿಗೆ ಆ ದೇವತೆಗಳ ಆರಾಧಿಸುವ ಆರಾಧ್ಯ ತ್ರಿದಶ ವಿಲಯೇ ಅಚ್ಯುತ, ಆರಾಧ್ಯ ತ್ರಿದಶ ವಿಲಯೇ ಅಚ್ಯುತ ನಿತ್ಯಂ ನ ತಿಷ್ಠಸಿ ದಿನಾಮತ್ತು. ಅಚ್ಯುತ ಶತಕದಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಆರಾಧ್ಯ ತ್ರಿದಶ ವಿಲಯೇ, ಆರಾಧ್ಯರಾದ ತ್ರಿದಶರು ಅಂದರೆ ದೇವತೆಗಳು, ಅವರ ವಿಲಯ, ಅವರ ಲಯವಾದರೆ, ಅವರ ಮರಣವಾದರೆ ನಿತ್ಯಂ ನ ತಿಷ್ಠಸಿ ಯದಿನಾಮತ್ವಂ ಅಚ್ಯುತ ಯದಿ ತ್ವಂ ನ ನಿತ್ಯಂ ನ ತಿಷ್ಠಸಿ ಯದಿ, ನೀನೊಬ್ಬ ನಿತ್ಯನಾಗಿಲ್ಲದೆ ಹೋದರೆ ಕರ್ಮಣಾಂ ಕಲ್ಪಿತಾನಾಂ ಕಲ್ಪಾಂತರೇಶು ಫಲಂ ಕೋ ನಿರ್ವೇಶ ಕಹ ಭವತಿ. ಯಾರು ಮಾಡ್ತಾರೆ ಕಃ ಕರೋತಿ ನಿರ್ವೇಶಂ ಅಂದು. ಕರ್ಮಣಾಂ ಕಲ್ಪಿತಾನಾಂ ಕಲ್ಪಾಂತರೇಶು ಕಹ ನಿರ್ವೇಶ ಕರೋತಿ ನಿರ್ವೇಶಂ ಅಂದರೆ ಅದರ ಒಂದು ಫಲವನ್ನು ಯಾರು ಕೊಡ್ತಾರೆ? ಬೇರೆ ಯಾವುದೋ ಕಲ್ಪದಲ್ಲಿ ಬರಬೇಕು ಫಲ. ಕೆಲವು ಕರ್ಮಗಳಿಗೆ ಯಾವ ಕಲ್ಪದಲ್ಲಿ ಬರುತ್ತೆ ಹೇಳಕ್ಕಾಗೋದಿಲ್ಲ. ಆದರೆ ಆ ಕಲ್ಪದಲ್ಲಿ ಆ ದೇವತೆಯೇ ಇರೋದಿಲ್ಲ. ಈಗ ಇರುವ ಇಂದ್ರನಿಗೆ ಹವಿಸ್ಸನ್ನು ಸಮರ್ಪಣೆ ಮಾಡಿ ಒಂದು ಯಾಗ ಮಾಡಿರ್ತಾನೆ. ಇವನಿಗೆ ಫಲ ಬರೋ ಸಮಯದಲ್ಲಿ ಆ ಇಂದ್ರ ಇರೋದಿಲ್ಲ, ಇನ್ಯಾರೋ ಒಬ್ಬ ಇಂದ್ರನಾಗಿ ಬಂದಿರ್ತಾನೆ ಅವನಿಗೆ. ಇವಾಗ ಇರುವ ಇಂದ್ರನಿಗೆ ಯಜ್ಞ ಮಾಡಿದ ಇಂದ್ರನಿಗೆ ಮಾಡಿದ ಹವಿಸ್ಸು, ಅವನಿಗೆ ಮಾಡಿದ ಆರಾಧನೆ ಇವನಿಗೆ ಹೇಗೆ ಗೊತ್ತಾಗುತ್ತೆ? ಇವರಿಬ್ಬರಿಗೂ ಅಂತರ್ಯಾಮಿಯಾದ ಪರಮಾತ್ಮ ಒಬ್ಬನೇ ನಿತ್ಯನಾಗಿದ್ದಾನೆ. ಅವನು ನಿತ್ಯನಾಗಿರೋದ್ರಿಂದ ಆ ದೇವತೆಗಳು ಬಂದು ಹೋಗ್ತಾ ಇದ್ರು ಕೂಡ ಪರಮಾತ್ಮ ನಿತ್ಯನಾಗಿರೋದ್ರಿಂದ ನಾವು ಮಾಡಿದ ಕರ್ಮಗಳಿಗೆ ಫಲ ಯಾವುದೋ ಕಲ್ಪದಲ್ಲಿ ಬಂದರೂ ಅದು ಬರುತ್ತೆ ನಮಗೆ. ಪರಮಾತ್ಮನ ಅಂತರ್ಯಾಮಿಯಾಗಿ ನಿತ್ಯನಾಗಿರುವುದರಿಂದಲೇ ಇದೆಲ್ಲ ಸಾಧ್ಯ. ಇಲ್ಲದೆ ಹೋದರೆ ದೇವತೆಯನ್ನು ಉದ್ದೇಶ ಮಾಡೋರಿಗೆ ಹೋಗಿ ಫಲವೇ ಬರದೇ ಇರಬೇಕಾಗುತ್ತೆ ಕೆಲವು ಕರ್ಮಗಳಿಗೆ. ಹಾಗೆಲ್ಲ ಆಗ್ಬಿಡುತ್ತೆ. ಅದರಿಂದ ಅನಿತ್ಯರಾದವರನ್ನ ಪ್ರಾಪ್ಯವಾದರೆ ಅನಿತ್ಯವಾದ ಫಲ, ನಿತ್ಯನಾದ ಪರಮಾತ್ಮನನ್ನು ಪ್ರಾಪ್ತಿಯಾದರೆ ನಿತ್ಯವಾದ ಫಲ. ಅದರಿಂದಲೇ ಪುನರಾವರ್ತಿ ಅಪುನರಾವರ್ತಿ ಅನ್ನೋದು ಇಲ್ಲಿ. ಅನಾದಿ ನಿಧನಂ, ಆದಿ ನಿಧನ ರಹಿತನಾದವನು, ಆದ್ಯಂತ ರಹಿತನಾದವನು. ಪ್ರಾಪ್ಯವಾದ ಪ್ರಾಪ್ಯವು ಅನಿತ್ಯವಾದರೆ ಆ ಕಾರಣದಿಂದ ಪುನರಾವರ್ತಿ ಉಂಟಾಗುತ್ತೆ. ಇದು ನಿತ್ಯನಾದ ಪರಮಾತ್ಮನನ್ನು ಪ್ರಾಪ್ಯವಾದ್ದರಿಂದ ಅಪುನರಾವರ್ತಿ. ಸರ್ವಜ್ಞಂ ಇತ್ಯನೇನ ವಿರೋಧಿ ಅಜ್ಞಾನ ನಿಮಿತ್ತಾಯ, ನಿಮಿತ್ತ ಇತ್ಯನೇನ ವಿರೋಧಿ ಅಜ್ಞಾನ ನಿಮಿತ್ತಾಯ. ಇದಕ್ಕೆ ವಿರುದ್ಧವಾದ ಅಜ್ಞಾನ. ದೇವತೆಗಳೆಲ್ಲರೂ ಕೂಡ
ಅವರಿಗೆ ಅಜ್ಞರಾಗಿದ್ದಾರೆ, ಅಜ್ಞಾನವಿದೆ, ಇವನು ಸರ್ವಜ್ಞನಾಗಿದ್ದಾನೆ. ಸತ್ಯ ಸಂಕಲ್ಪತ್ವಮಿತ್ವನೇನ ಶಕ್ತಿ ಮೂಲ ತು ಅಶಕ್ತಿ ಮೂಲಾಯ ಭಗವತ್ ಸ್ವಾತಂತ್ರ್ಯ ಶಂಕಿತಾಯಶ್ಚ. ಅದರಿಂದ ಇಲ್ಲಿ ಅವರಿಗೆ ಅಶಕ್ತಿ, ಇವರಿಗೆ ಅಶಕ್ತಿ ಇಲ್ಲ. ಪರಮಾತ್ಮನಿಗೆ ಸತ್ಯ ಸಂಕಲ್ಪನಾದವನು, ಅವನ ಸಂಕಲ್ಪವನ್ನು ಯಾರೂ ವಿರೋಧಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅವನಿಗೆ ಅಶಕ್ತಿ ಇದ್ದರೆ ಪರಿಮಿತವಾದ ಫಲವಾಗುತ್ತೆ, ಅವನಿಗೆ ಅಜ್ಞಾನವಿದ್ದರೆ ಪರಿಮಿತ ಫಲವಾಗುತ್ತೆ, ಅನಿತ್ಯವಿದ್ದರೆ ಪರಿಮಿತ ಫಲವಾಗುತ್ತೆ. ಪರಮಾತ್ಮನಿಗೆ ನಿತ್ಯತ್ವವೂ ಇದೆ, ಸರ್ವಜ್ಞತ್ವವೂ ಇದೆ, ಸತ್ಯ ಸಂಕಲ್ಪತ್ವವೂ ಇದೆ. ಎಲ್ಲ ಇರೋದರಿಂದ ನಿತ್ಯವಾದ ಫಲ, ಅಪರಿಮಿತವಾದ ಫಲ, ಅಪುನರಾವೃತ್ತಿ ರೂಪವಾದ ಫಲ. ಭಕ್ತಾನ್ ನಾವರ್ತಯೇಯಂ ಇತ್ಯಪಿ ಸಂಕಲ್ಪ ಅಸ್ಯ ಸತ್ಯ ಏವೇತಿ ಭಾವ. ಅದೇ ಪರಮಾತ್ಮನು ಸಂಕಲ್ಪ ಮಾಡ್ತಾನೆ, ಇಂತಹ ಭಕ್ತರನ್ನು ನಾನು ಮತ್ತೆ ಸಂಸಾರಕ್ಕೆ ಕಳಿಸೋದಿಲ್ಲ. ನಾವರ್ತಯೇಯಂ, ಭಕ್ತಾನ್ ನಾವರ್ತಯೇಯಂ, ಮತ್ತೆ ಅವ್ರನ್ನ ಕಳಿಸೋದಿಲ್ಲ, ಅವ್ರನ್ನ ಸಂಸಾರಕ್ಕೆ ಅಂತ ಸಂಕಲ್ಪ ಮಾಡಿದ್ರೆ ಅದು ಸತ್ಯವಾದ ಸಂಕಲ್ಪವಾಗಿಬಿಡುತ್ತೆ. ಸ್ವರೂಪತಶ್ಚ ಪರಿಮಿತತ್ವ ಪ್ರಯುಕ್ತ ಭೋಗ ಅಲ್ಪ ವಿದಾಸಾಯ ಅನವಧಿಕ ಇತಿ ವಿಶೇಷಣದ್ವಯ. ಸ್ವರೂಪತಃ ಕೂಡ ದೇವತೆಗಳನ್ನೇ ಆರಾಧಿಸಿ ಪಡೆಯುವ ಫಲವು ಸ್ವರೂಪತಃ ಕೂಡ ಅಲ್ಪವಾದದ್ದು, ಇದು ಸ್ವರೂಪತಃ ಕೂಡ ಅಪರಿಮಿತವಾದದ್ದು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಇದನ್ನ ಇಲ್ಲಿ ಸರ್ವಜ್ಞಂ ಹೇಳಿ ಸಕಲ ಅಸಂಖ್ಯೇಯ ಕಲ್ಯಾಣ ಗುಣಗಳ ಮಹೋದಧಿಂ ಅನವಧಿಕ ಅತಿಶಯ ಆನಂದ, ಇದೆರಡು ಕೂಡ ಸ್ವರೂಪತಃ ಅನಂತವಾದ ಫಲ, ಅಪರಿಮಿತವಾದ ಫಲ ಅನ್ನೋದನ್ನ ತಿಳಿಸುತ್ತೆ. ಏತೇನ ಅನ್ಯ ವೈತೃಷ್ಣ್ಯ ಹೇತುತೆಯ ಸ್ವೇಚ್ಛಾ ಉಪಾಧಿಕ ಪುನರಾವೃತ್ತಿ ವಿಲಾಸ. ಇದರಿಂದ ಏನು ಹೇಳಿದೆ ಅಂತ ಹೇಳಿದ್ರೆ, ಇದನ್ನ ಸ್ವಾಮಿ ಇದೆಲ್ಲ ಕೂಡ ಇದೆಲ್ಲ ಇದರಲ್ಲಿ ಕಡೆಯ ಬ್ರಹ್ಮಸೂತ್ರದಲ್ಲಿ ನಚ ಪುನರಾವರ್ತತೆ ಅಂತ ಅನಾವರ್ತಿ ಶಬ್ದಾತ್ ಅನಾವರ್ತಿ ಶಬ್ದಾತ್ ಅಂತ ಸೂತ್ರ ಹಾಕುದು ಬಾದರಾಯಣರು. ಛಾಂದೋಗ್ಯ ಉಪನಿಷತ್ತು ಹೇಳುತ್ತೆ ನಚ ಪುನರಾವರ್ತತೆ. ಅನಾವೃತ್ತಿ ಅನಾವರ್ತಿ ಶಬ್ದಾತ್ ಕಡೆಯ ಸೂತ್ರದಲ್ಲಿ ಹೇಳುವಾಗ ಎಲ್ಲ ವಿಧವಾದ ಆಶಂಕೆಗಳನ್ನು ಯಾವ ಕಾರಣದಿಂದ ಇವನು ಪುನರಾವರ್ತಿ ಬರಬಹುದು, ಬರೋದಿಲ್ಲ ಯಾವುದು ಅನ್ನೋದನ್ನ ಅಲ್ಲಿ ಪರಿಹಾರ ಮಾಡ್ತಾರೆ. ಅದರಲ್ಲಿ ಹೇಳುವಾಗ ಇನ್ನೊಂದು ಏನು ಅಂತ ಹೇಳಿದ್ರೆ, ಪರಮಾತ್ಮನನ್ನು ಪಡೆದುಕೊಂಡವರು ಅನಿವತಿಕ ಅತಿಶಯ ಆನಂದಂ, ಅದಕ್ಕಿಂತ ಮೇಲೆ ಒಂದು ಫಲವಿಲ್ಲ ಅವರಿಗೆ. ಕರ್ಮಗಳನ್ನು ಪಡೆದುಕೊಂಡ್ರೆ ಹೇಗೆ ಅಂತ ಹೇಳಿದ್ರೆ, ಜ್ಯೋತಿಷ್ಠೋಮ ಯಾಗ ಮಾಡಿದ್ರೆ ಒಂದು ಫಲ ಸಿಗುತ್ತೆ, ಅದಕ್ಕಿಂತ ಹೆಚ್ಚಾದ ಇನ್ನೊಂದು ಫಲ ಅಶ್ವಮೇಧ ಯಾಗದಿಂದ ಸಿಗುತ್ತೆ, ಅದರಿಂದ ಇನ್ನೊಂದು ಮಾಡಿದ್ರೆ ವಾಜಪೇಯಿ ಯಾಗದಿಂದ ಸಿಗ್ಬೋದು. ಆಗ ಅವನಿಗೆ ಇದು ಮಾಡಿದ್ಮೇಲೆ ಅದು ಬೇಕು ಅಂತ ಆಸೆ ಬರುತ್ತೆ, ಅದರಿಂದ ಇನ್ನೊಂದು ಬೇಕು, ಇದನ್ನೇ ಮತ್ತೆ ಅದು ಮುಗಿದು ಹೋಗುತ್ತೆ ಒಂದು ದಿನ, ಆದ್ದರಿಂದ ಮತ್ತೆ ಇನ್ನೊಂದ್ಸತಿ ಹೋಗಿ ಅನುಭವಿಸ್ಬೇಕು ಅಂತ ಆಸೆ ಬರುತ್ತೆ. ಆದರೆ ಪರಮಾತ್ಮನನ್ನು ಪಡೆದುಕೊಂಡ್ರೆ ಹೇಗೆ ಅಂದ್ರೆ ಅದಕ್ಕಿಂತ ಮೇಲೆ ಒಂದು ಫಲವೇ ಇಲ್ಲ, ಅದು ಅನವಧಿಕ ಅತಿಶಯ ಆನಂದ ಸ್ವರೂಪವಾದದ್ದು, ಅದಕ್ಕಿಂತ ಮೇಲೆ ಪಡೆದುಕೊಳ್ಳೋದಿಲ್ಲ, ಅದರಿಂದ ಬೇರೆ ಯಾವ ಫಲದಲ್ಲಿಯೂ ಆಸೆ ಬರೋದಿಲ್ಲ, ಎಲ್ಲವೂ ಅದರಲ್ಲಿ ಅಂತರ್ಗತ, ಅದಕ್ಕಿಂತ ಹೆಚ್ಚಾದ ಒಂದು ಫಲ ಇಲ್ಲದೆ ಇರೋದ್ರಿಂದ ಇಲ್ಲಿ ಅನ್ಯ ವೈತೃಷ್ಣ್ಯ ಹೇತು, ಇತರರಲ್ಲಿ ವಿತೃಷ್ಣ ಅಂದರೆ ಆಸೆ ಹೋಗ್ಬಿಡುತ್ತೆ ಅವನಿಗೆ, ಬೇರೆ ಯಾವ ಫಲವೂ ಬೇಡ ಅಂತ ಆಸೆ, ಮಿಕ್ಕ ಫಲದಲ್ಲಿ ಆಸೆಯೇ ಬರೋದಿಲ್ಲ, ಆದ್ದರಿಂದ ತಾನೇ ಇಚ್ಛೆ ಪಟ್ಟು ಮತ್ತೆ ಬರ್ತಾನೆಯೋ ಅಂದ್ರೆ ಬರೋದಿಲ್ಲ. ಸ್ವೇಚ್ಛಾ ಉಪಾಧಿಕ ಪುನರಾವೃತ್ತಿ ವ್ಯುದಾಸ, ತನ್ನ ಇಚ್ಛೆಯಿಂದಲೇ ತಿರುಗಿ ಬರಬೇಕಾದ್ರೆ ಇದಕ್ಕಿಂತ ಒಂದು ಹೆಚ್ಚು ಫಲ ಇದೆ ಅಂತ ಹೇಳಿದ್ರೆ ಅದನ್ನು ಪಡೆದುಕೊಳ್ಬೇಕು ಅಂತ ಆಸೆ ಪಡ್ತಾನೆ, ಅದು ಯಾವುದೂ ಇಲ್ಲ ಆ ರೀತಿ, ಆದ್ದರಿಂದ ತಾನೇ ಇಚ್ಛೆ ಪಟ್ಟು ಕೂಡ ಬರೋದಿಲ್ಲ. ಪರಮಾತ್ಮನು ಇಂತಹ ಭಕ್ತನನ್ನ ನಾನು ಮತ್ತೆ ಕಳಿಸೋದಿಲ್ಲ ಸಂಕಲ್ಪ ಮಾಡಿರೋದ್ರಿಂದ ಅದು ಸತ್ಯವಾದ ಸಂಕಲ್ಪವಾಗುತ್ತೆ, ಅಂತಹ ಭಕ್ತರನ್ನು ಪಡೆದುಕೊಂಡವನು ಮತ್ತೆ ಕಳಿಸೋದಿಲ್ಲ. ಇದೆಲ್ಲವೂ ಕೂಡ ಎಲ್ಲ ದೇಶತಃ ಕಾಲತಃ ಸ್ವರೂಪತಃ ಅಪರಿಮಿತವಾದ ಫಲವಾದ್ದರಿಂದ ಪುನರಾವೃತ್ತಿಯ ಸಂದೇಹವೇ ಬರೋದಿಲ್ಲ ಪರಮಾತ್ಮನ ಪಡೆದುಕೊಂಡವರಿಗೆ ಅನ್ನೋದ್ರಿಂದ ಇಲ್ಲಿ ನ ಪುನಃ ನಿವರ್ತಂತೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ. ಅಂತಹ ಪರಮಾತ್ಮನನ್ನು ಪಡೆದುಕೊಂಡ್ರೆ ಅವನ ಒಂದು ಅನುಸಂಧಾನದಿಂದ ಕರ್ಮಗಳನ್ನು ನಾವು ಮಾಡಿದ್ರೆ ಅಪರಿಮಿತವಾದ ಫಲ ಬರುತ್ತೆ. ಪರಮಾತ್ಮನ ಒಂದು ವಿಶೇಷವನ್ನು ಮುಂದೆ ಅದ್ಭುತವಾಗಿ ಕೆಲವು ಶ್ಲೋಕಗಳಲ್ಲಿ ಹೇಳ್ತಾರೆ, ಅದನ್ನ ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿ ನಿಲ್ಲಿಸ್ಕೊಳ್ತೇನೆ. ಯೋ ನಿತ್ಯಂ ಅಚ್ಯುತ ಪದಾಂಬುಜಯುಗ್ಮರುಕ್ಮ ವ್ಯಾಮೋಹತಃ ತರಿತರಾಣಿ ನಾಯಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ಸಿಂಧೋ ರಾಮಾನುಜಸ್ಯ ಚರಣಂ ಪ್ರಪದ್ಯೆ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನಿ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.